ಸರಿ ಸರಿ ಆಗ್ಲಿ ಆಚಾರ್ಯ. ಸರಿ. ಶುರು ಮಾಡಬಹುದು ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಬ್ರಹ್ಮ ರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಅಶ್ವತ್ಥಮೂಲೆ ಚ ಸದಾ ಸುವಾಸಃ ಅಶ್ವತ್ಥಮಧ್ಯೆ ಶಿವಾದಿವಂದ್ಯಃ. ಅಶ್ವತ್ಥಕಟ್ಟೇತಿ ಪ್ರಸಿದ್ಧ ಸಿಂಹಃ ಶ್ರೀಮುಕ್ತಗೀಶೋ ಭವತು ಪ್ರಸನ್ನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮುಖೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. सकलवचनचेतो देवता भारती सा मम वचसि निधत्तां सन्निधिं मानसे च. नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि. नौमिन्याय सुधाधिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहर श्रीवादिराजानपि. वन्दे हंसवरान् रघूत्तमगुरून् वैदग्ध्यवरां निधीन् श्रीसत्योव्रत राघवेन्द्र मुनिपान् सद्बोधसध्यानपान्. सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्. यैरहं शगवत्सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. हरिः ओम्. स्वस्त्यस्तु सदामशेष अखिल सन्मङ्गलानि भवन्तु. सम्यक् श्लोकैकश्रवणपठनमात्रेण कथावक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भविष्योत्तरपुराणान्तर्गत वेङ्कटेशमाहात्म्ये अद्य कथा प्रारम्भः. हरिः ओम्. हरिः ओम्. हरिः ओम्. सकल ಗುರುಗಳಿಗೂ ಸಮಸ್ತ ತತ್ವಾಭಿಮಾನಿ ದೇವತೆಗಳಿಗೂ ನಮಸ್ಕಾರವನ್ನ ಸಮರ್ಪಣೆ ಮಾಡಿ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ವೆಂಕಟೇಶ ದೇವರಿಗೂ ಮಾಸನಿಯಾಮಕನಿಗೂ ಕುಲದೈವನಿಗೂ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಇವತ್ತಿನಿಂದ ಆರಂಭ ಮಾಡಿಕೊಂಡು 9 ದಿನಗಳ ಪರ್ಯಂತರವಾಗಿ ಶ್ರೀನಿವಾಸ ಕಲ್ಯಾಣ ನಡೆದಿರೋದೇ ವೈಶಾಖ ಮಾಸದಲ್ಲಿ. ಆದ್ರೆ ನಾವು ಕೇಳುವುದು ಮಾತ್ರ ಆಶ್ವಿನ ಮಾಸದಲ್ಲಿ. ಯಾಕೆ? ಸಮಸ್ತ ಬ್ರಹ್ಮಾದಿ ದೇವತೆಗಳು ಬಂದು, ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ಸಮಸ್ತ ಬ್ರಹ್ಮಾದಿ ದೇವತೆಗಳು ಬಂದು ಎಲ್ಲರೂ ನಿಂತು ಆ ಭಗವಂತನ ಉತ್ಸವವನ್ನ ನಡೆಸುವಂತಹ ದಿವಸ ಇದು, 9 ದಿನಗಳ ಕಾಲ. ಅದಕ್ಕಾಗಿ ಆ ಎಲ್ಲ ದೇವತೆಗಳಿಂದ ಒಡಗೂಡಿಕೊಂಡು ನಾವು ಹಬ್ಬದ ಆಚರಣೆಯನ್ನ ಮಾಡೋದು. ದೊಡ್ಡವರನ್ನ ಸೇರಿ ನಾವು ಆಚರಣೆಯನ್ನ ಮಾಡಿದಾಗ ಹೆಚ್ಚಿನ ಪುಣ್ಯವನ್ನ ಭಗವಂತ ನಮಗೆ ನೀಡುತ್ತಾನೆ. ಹೀಗಾಗಿ ವಿಜಯದಶಮಿ ಆಶ್ವಿನ ಶುದ್ಧ ಮಾಸದಲ್ಲಿ ನಿಜರಥ ರೂಢನಾಗಿ ಸುಜನರಿಂದೊಡಗೂಡಿ ಗಜಸಿಂಹ ಮಯೂರ ದ್ವಿಜಸಿಂಗ ಸಾರಂಗ ಮಜಭಾಪುರೇ ಎನಲು ತ್ರಿಜಗವು ತಲೆದೂಗೆ ಅಜನು ಸ್ತುತಿಯ ಮಾಡೆ ರುಜುಗಣಾಧಿಪ ಪಡೆ ಗಜಮುಖ ನಯ್ಯ ನಿಜಾನಂದದ ನಾಡೆ ಭುಜಗ ಶ್ರೇಷ್ಠ ದ್ವಿಜರಾಯ ಹೃದಯವೆನ್ನೆ ಕುಜನ ಹೃದಯ ಮುಟ್ಟಿ ರಜತಮ ಕಳೆಯುತ್ತ ಅಂತ ಗೋಪಾಲದಾಸರು ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ಅಂತ ಆ ಯಾವ ಭಗವಂತನನ್ನ ಬಾ ಅಂತ ಕರೆದಿದ್ದು ಆಶ್ವಿನ ಮಾಸದಲ್ಲಿ. ಈಗೆಲ್ಲ ಬ್ರಹ್ಮೋತ್ಸವ ನಡೀತಾ ಇರ್ತದೆ. ಬ್ರಹ್ಮೋತ್ಸವ ಅಂತ ಯಾಕೆ? ನಾವು ಮಾಡುವ ಉತ್ಸವಕ್ಕಾದೋ ಏನಾದ್ರೂ ಹೆಸರದೇನು? ನಮ್ಮ ಹೆಸರಿಟ್ಟು ಉತ್ಸವವನ್ನ ಮಾಡ್ತಾರೇನು? ಮಾಡೋದಿಲ್ಲ. ಆದರೆ ಬ್ರಹ್ಮಾದಿ ದೇವತೆಗಳು ಬಂದು ಉತ್ಸವವನ್ನ ಮಾಡ್ತಾರೆ ಅನ್ನುವುದಕ್ಕಾಗಿ ಬ್ರಹ್ಮೋತ್ಸವ ಅಂತ ಕರೀತಾ ಇಲ್ಲ. ಹಾಗಾಗಿ ಅಂತಹ ಬ್ರಹ್ಮೋತ್ಸವವನ್ನ
ನಾವು ಒಂದು ಓಣಾಗಿನ 4-5 ಜನರ ಸೇರಿದ್ರೇನೆ ಸಂತೋಷ ಪಡ್ತೀವಿ. ಇಷ್ಟು ದಿವಸ ಅವ್ರು ಬರಂಗಿಲ್ಲ ಅಂದಿದ್ರು, ಇವ್ರು ಬಂದರು ಅಂತ ಸಂತೋಷ ಪಡ್ತೇವೆ. ಆದರೆ ಬ್ರಹ್ಮಾದಿ ದೇವತೆಗಳೇ ಬಂದು ನಿಂತು ಉತ್ಸವವನ್ನ ನಡೆಸ್ತಾರೆ ಅಂತಂದ್ರೆ ಎಂತಹ ಅತ್ಯದ್ಭುತವಾದಂತಹ ಉತ್ಸವ. ಅಂತಹ ಉತ್ಸವದ ಸಂದರ್ಭದಲ್ಲಿ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವದ ಕಥೆಯನ್ನ ಕೇಳಿದರೆ ಕೋಟಿ ಕೋಟಿ ಕನ್ಯಾದಾನ ಮಾಡಿದ ಫಲ ಬರ್ತದೆ. ಯಾರು ಕೊಡ್ತಾರೆ ಕನ್ಯಾದಾನ ಮಾಡಿದ ಫಲ? ಒಂದು ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ದಾನ, ಬಹಳ ಪುಣ್ಯವನ್ನ ತಂದು ಕೊಡುವಂತಹ ದಾನ ಯಾವುದು ಅಂದ್ರೆ ಭೂದಾನ ಅಂತ ಮೊದಲಿಗೆ ಮಹಾಭಾರತ ಹೇಳ್ತದೆ. ಯಾವ ದಾನ ಶ್ರೇಷ್ಠ ಮೊದಲಿಗೆ ಅಂತ? ಭೂದಾನ ಅನ್ನುವುದು ಬಹಳ ಶ್ರೇಷ್ಠ. ಆ ಭೂದಾನ ಮಾಡಿದ ನಂತರದಲ್ಲಿ ಬರುವ ಫಲ ಯಾವುದು ಅಂದ್ರೆ ಸುವರ್ಣ ದಾನ ಅಂತ. ಸುವರ್ಣ ದಾನದ ನಂತರದಲ್ಲಿ ಬರುವ ಫಲ ಯಾವುದು ಅಂದರೆ ಅದು ಮತ್ತೆ ಗೋದಾನ. ಗೋದಾನ ಮಾಡಿದಕ್ಕಿಂತ ಫಲ ಬರುವುದು ಯಾವುದು ಅಂದರೆ ಒಂದು ವಿದ್ಯಾರ್ಥಿಗೆ ಒಂದು ಅಕ್ಷರವನ್ನ ದಾನವನ್ನ ಮಾಡಿದರೆ ಬರುವ ಫಲ. ಅಂದರೆ ಭೂದಾನ, ಸುವರ್ಣದಾನ, ಗೋದಾನ, ವಿದ್ಯಾದಾನ ಇದೆಲ್ಲ ಮಾಡಿದ್ದರ ಫಲ ಬರುವುದು ಯಾವಾಗ ಅಂದ್ರೆ ಒಂದು ಯೋಗ್ಯವರನಿಗೆ ಕನ್ಯಾದಾನವನ್ನ ಮಾಡಿದಾಗ. ಅದಕ್ಕೆ ನಾವೆಲ್ಲ ಕನ್ಯಾದಾನವನ್ನ ಮಾಡುವಾಗ ಯೋಗ್ಯನಾದವನಿಗೆ ಕೊಡಬೇಕು ಅಂತ ಮಾಡುತ್ತೇವೆ ಅಲ್ವಾ? ನಾವೆಲ್ಲ ಕನ್ಯಾದಾನ ಮಾಡುವಾಗ ಇದು ವರ ಅಂತ ಅಂದ್ಕೊಂಡೇ ಕನ್ಯಾದಾನ ಮಾಡಿರ್ತೀವಿ. ಮದುವೆ ಆದ ಮೇಲೆ ಗೊತ್ತಾಗ್ತದೆ ಇದು ವರ ಅಲ್ಲ ವರಾಹ ಅಂತ ಹೇಳಿ. ಹಾಗಾಗಿ ಯೋಗ್ಯನಾದವನಿಗೆ ಕನ್ಯಾದಾನವನ್ನ ಮಾಡಬೇಕು. ಒಬ್ಬ ಪಂಡಿತನಿಗೋ ಜ್ಞಾನಿಗೋ ತಿಳಿದವನಿಗೋ ಅಥವಾ ನಿತ್ಯದಲ್ಲಿ ಸ್ನಾನ ಸಂಧ್ಯಾ ವಂದನೆ ವೈಶ್ವದೇವ ಅಗ್ನಿಕಾರ್ಯ ಅಥವಾ ಉತ್ತಮವಾದಂತಹ ಅತಿಥಿ ಅಭ್ಯಾಗತರ ಸೇವೆ ಸತ್ಕರ್ಮ ಏಕಾದಶಿ ಚಾತುರ್ಮಾಸ್ಯ ಮೊದಲಾದ ವ್ರತಗಳನ್ನ ಮಾಡುವಂತಹ ವರನಿಗೆ ಕನ್ಯಾದಾನ ಮಾಡಿದ್ರೇನೆ ಇಂತಹ ಫಲ. ಅಂದರೆ ಸಾಕ್ಷಾತ್ ಭಗವಂತನಿಗೇನೆ ಕನ್ಯಾದಾನ ಮಾಡಿದ ವ್ಯಕ್ತಿಗೆ ಎಂತಹ ಫಲ ಬರ್ಲಿಕ್ಕಿಲ್ಲ. ಆ ಕನ್ಯಾದಾನ ಮಾಡಿದ್ದರ ಕಥೆಯನ್ನ ಕೇಳಿದ್ರೆ ಇನ್ನೆಷ್ಟು ಪುಣ್ಯ ಬರ್ಲಿಕ್ಕಿಲ್ಲ, ಯೋಚನೆ ಮಾಡಿ. ಇಂತಹ ಕನ್ಯಾದಾನ ಮಾಡಿದ್ದರ ಫಲವನ್ನ ಕೇಳುವುದಕ್ಕಾಗಿ ಒಂದು ದಿವಸ ಯುಧಿಷ್ಠಿರ ಧರ್ಮರಾಯ ಬಂದು ಕೇಳ್ತಾನಂತೆ ಭೀಷ್ಮಾಚಾರ್ಯರಿಗೆ, ಗಂಗಾದೇವಿಯ ಮಗನಾದಂತಹ ಭೀಷ್ಮಾಚಾರ್ಯರೇ, ನೀವೆಲ್ಲ ಕಾರ್ಯಗಳಲ್ಲಿಯೂ ಕೂಡ ನಿಸ್ಸೀಮರಾಗಿದ್ದೀರಿ, ವಾಗ್ಮಿಗಳಲ್ಲಿಯೂ ಕೂಡ ಉತ್ತಮರಾದಂತಹ ವಾಗ್ಮಿಗಳು ನೀವು. ದೇವವ್ರತ ಮಹಾಭಾಗ ಸುರಸಿಂಧು ಸುತಪ್ರಭು ಶ್ರೀನಿವಾಸಸ್ಯ ಮಹಾತ್ಮ್ಯಂ ವದನು ವದತಾತ್ವರ. ನನಗೆ ಶ್ರೀನಿವಾಸನ ಮಹಾತ್ಮೆಯನ್ನ ನೀವು ಹೇಳಿ. ಯಾಕೆ? ನಿಮ್ಮಂಥವರ ಬಾಯಿಯಿಂದ ಕೇಳಬೇಕು. ಪುರಾಣವನ್ನ ಎಂಥವರಿಂದ ಕೇಳಬೇಕು ಅಂದರೆ ಪುರಾಣದ ಸಾರವನ್ನೂ ರಸವನ್ನು ಎರಡನ್ನೂ ಹೀರಿ ತೆಗೆದ ವ್ಯಕ್ತಿಯಿಂದ ಪುರಾಣವನ್ನ ಕೇಳಬೇಕಂತ. ಅದಕ್ಕೆ ಆ ಪುರಾಣಗಳು ಹೊರಗಡೆ ಬರಬೇಕು ಅಂದ್ರೆ ಉತ್ತಮವಾದ ಮಾತುಗಾರಿಕೆ ಇರಬೇಕು. ಆ ಮಾತುಗಾರಿಕೆಯ ಜೊತೆಗೆ ಸಚ್ಚಾಸ್ತ್ರದ ಶ್ರವಣ ಆಗಿರಬೇಕು. ಅವುಗಳ ನಿರ್ಣಯವನ್ನ ತಿಳಿದಿರಬೇಕು. ಆ ನಿರ್ಣಯವನ್ನ ತಿಳಿದ ಬ್ರಾಹ್ಮಣರಿಂದ ಪುರಾಣವನ್ನ ಕೇಳಿದರೆ ಅತ್ಯಂತ ಫಲವನ್ನ ತಂದು ಕೊಡುವಂತಹದ್ದು. ಸರಿಯಾದ ನಿಟ್ಟಿನಲ್ಲಿ ಆ ಪುರಾಣವನ್ನ ಶ್ರವಣ ಮಾಡಿದ ಫಲ ಅನ್ನೋದು ಬರ್ತದೆ. ಅದರಿಂದ ಮನನವಾಗ್ತದೆ. ಅದರಿಂದ ಉತ್ತಮವಾದಂತಹ ದಾರಿ ನಮಗೆ ದೊರಕುತ್ತದೆ, ಮೋಕ್ಷದ ದಾರಿ. ಅದಕ್ಕಾಗಿ ವೈಕುಂಠವಾಸಿ ದೇವೇಶೋ ವಿಷ್ಣು ಸರ್ವಗತ ಪ್ರಭು ಕಥಂ ಪ್ರಾಪ್ತೋ ವೃಷಗಿರಿಂ ತನ್ಮೇ ತ್ವಂ ಕೃಪಯಾವದ. ಅಲ್ಲ, ಸಾಕ್ಷಾತ್ ಭಗವಂತ ವೈಕುಂಠದಲ್ಲಿ ಇರತಕ್ಕಂಥವನು. ವೈಕುಂಠಪತಿ ತಾನು ವೈಕುಂಠವನೇ ಬಿಟ್ಟು ವೆಂಕಟಾದ್ರಿಗೆ ಹೋಗಿ ಶ್ರೀಕಾಂತ ನಿಂತ ಅಂತ ಹೇಳ್ತೇವಲ್ಲ, ಹಾಗೆ ಆ ವೈಕುಂಠದಲ್ಲಿ ಇರುವಂತಹ ಭಗವಂತ ಭೂಲೋಕಕ್ಕೆ ಯಾಕೆ ಬಂದ? ಅದನ್ನ ಯುಧಿಷ್ಠಿರ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಭೀಷ್ಮಾಚಾರ್ಯರು. ಒಂದು ದಿವಸ ನಾರದರು ವೈಕುಂಠಕ್ಕೆ ಹೋದ್ರಂತ. ದೇವರಲ್ಲಿದ್ದಾನೇನೋ ನೋಡ್ಕೊಂಡು ಬರ್ಬೇಕು ಅಂತ. ವೈಕುಂಠಕ್ಕೆ ಹೋದಾಗ ಅಲ್ಲಿ ನೋಡಿದರು ನಾರದರು, ದೇವ ಸಿಗಲೇ ಇಲ್ಲ ಅಲ್ಲಿ. ಸರಿ, ಹಾಗಾದ್ರೆ ದೇವ ಎಲ್ಲಿ ಸಿಗ್ತಾನೆ? ವೈಕುಂಠ ಬಿಟ್ಟರೆ ದೇವರಿರೋದು ಎಲ್ಲಿ ಅಂತಂದರೆ ಸಜ್ಜನರ ಭಕ್ತರ ಮನೆಯಲ್ಲಿ. ಆ ಭಕ್ತರ ಮನೆಗೂ ಬ್ರಾಹ್ಮಣನ ಮನೆಗೂ ಬಂದಂತೆ ಅಲ್ಲಿದ್ದಾನೇನು ನೋಡಬೇಕು ಅಂತ ನಾರದ ಬಂದ. ಅಲ್ಲಿಯೂ ದೇವರು ಕಾಣ್ಲೇ ಇಲ್ಲ. ಯಾಕೆ? ಇವತ್ತು ನಾವ್ಯಾರು ಕಟ್ಟಿದ ಪೆಟ್ಟಿಗೆ ಬಿಚ್ಚೋದೇ ಇಲ್ಲ. ಬಿಚ್ಚೋದು ಯುಗಾದಿಗೆ ಒಮ್ಮೆನೆ. ನಾವು ಒಂದ್ ಸರ್ತಿ ಬಿಚ್ಚಿಬಿಟ್ರೆ ಮುಗೀತು. ಯುಗಾದಿ ದಿವಸ ಪೂಜೆ ಮಾಡಿ ಕಟ್ಟಿಟ್ಟಿವಿ ಅಂದ್ರೆ ಅವನಿಗೆ ಹೇಳ್ತೇವೆ ನನ್ನ ನಿನ್ನ ಭೇಟಿ ಮುಂದಿನ ವರ್ಷ ಅಂತ. ಹೀಗಾಗಿ ಅಲ್ಲಿಯೂ ದೇವರು ಸಿಗಲಿಲ್ಲ ಮನೆಯಲ್ಲಿ.
ಕೊನೆಯಲ್ಲಿ ಎಲ್ಲಿ ಸಿಗ್ತಾನೆ ದೇವರು ಅಂತ ನೋಡಿದರೆ ತೀರ್ಥಕ್ಷೇತ್ರಗಳಲ್ಲಿ ದೇವರು ಇರ್ತಾನೆ. ಆ ತೀರ್ಥಕ್ಷೇತ್ರಗಳಲ್ಲಾದರೂ ದೇವರಿದ್ದಾನೇನು ಅಂತ ನಾರದರು ಅಲ್ಲಿಗೂ ಬಂದ್ರಂತೆ. ಅಲ್ಲಿಯೂ ದೇವರು ಸಿಗಲಿಲ್ಲ. ಯಾಕೆ? ತೀರ್ಥಕ್ಷೇತ್ರವೆಲ್ಲ ಇವತ್ತು ತೀರ್ಥದ ಕ್ಷೇತ್ರವಾಗಿ ಬಿಟ್ಟಿತ್ತು. ಮೊನ್ನೆಲ್ಲ ನಾವು ಲಡ್ಡು ತಿಂದು ಬಂದು ಗೊತ್ತಾಗಿದೆಯಲ್ಲ. ಹೀಗಾಗಿ ಆ ಎಲ್ಲವೂ ಕೂಡ ತೀರ್ಥಕ್ಷೇತ್ರವಾಗಿ ಹೋಗಿಬಿಟ್ಟು, ಅದಕ್ಕಾಗಿ ಅಲ್ಲಿಯೂ ದೇವರು ಸಿಗಲಿಲ್ಲ. ಜೋರಾಗಿ ನಾರದರು ಕಿರುಚಿದರಂತೆ, ದೇವ ಎಲ್ಲಿದ್ದಾನೆ ಅಂತ. ದೇವರನ್ನ ಜೋರಾಗಿ ಕಿರುಚಿದರೆ ದೇವರೇ ಪ್ರತ್ಯಕ್ಷನಾದ ನಾರದರ ಮುಂದೆ. ನಾಹಂ ವಸಾಮಿ ವೈಕುಂಠೆ, ನಾನು ವೈಕುಂಠದಲ್ಲಿ ವಾಸ ಮಾಡೋದಿಲ್ಲೋ, ಹಾಗಾದ್ರೆ ಎಲ್ಲಿರ್ತೀಯ? ಮದ್ಭಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ನನ್ನ ಭಕ್ತರು ಎಲ್ಲಿ ಹಾಡಿ ಹೊಗಳ್ತಾ ಇರ್ತಾರಲ್ಲ ನನ್ನನ್ನ, ಅಲ್ಲಿ ನಾನಿರ್ತೇನೆ. ನಾವೆಲ್ಲ ಸೇರಿ ಭಜನೆಯನ್ನ ಮಾಡ್ತಾ ಇರ್ತೇವಲ್ಲ ಈ ಮಂಡಳಿಗಳಲ್ಲೆಲ್ಲ. ಅದಕ್ಕೆ ನನಗೊಬ್ರು ಪ್ರಶ್ನೆ ಮಾಡಿದ್ರು, ಪಾಪ ಆಚಾರ್ಯ, ದ್ರೌಪದಿಗೆ ಶ್ರೀಕೃಷ್ಣ ಪರಮಾತ್ಮ ಎಲ್ಲಾ ಸೀರೆಗಳನ್ನೂ ಕೊಟ್ಟ. ವಸ್ತ್ರಾಪಹರಣದ ಸಂದರ್ಭದಲ್ಲಿ ಇಲಕಲ್ಲೂ ಕೊಟ್ಟ, ಚಡಚಣೂ ಕೊಟ್ಟ, ದಾವಣಗೆರೆನೂ ಕೊಟ್ಟ, ಎಲ್ಲಾನೂ ಕೊಟ್ಟ ಸೀರೆಯನ್ನ. ಆದ್ರೆ ಎಲ್ಲಾ ಕಲರ್ ಸೀರೆ ಕೊಟ್ಟ, ಒಂದು ಕಲರ್ ಮಾತ್ರ ದೇವರು ಕೊಡ್ಲಿಲ್ಲ ಅಂತ. ಅಸಕ್ಕೆ ಇದು ಮಾತ್ರ. ಯಾವ ಕಲರ್ ಕೊಟ್ಟಿಲ್ಲ ಅಂದ್ರೆ ಹಳದಿ ಕಲರ್ ದೇವರು ಕೊಟ್ಟಿದ್ದಿಲ್ಲಂತೆ. ಅದಕ್ಕೆ ಅದನ್ನ ಯಾಕೆ ಕೊಡ್ಲಿಲ್ಲ ಕೃಷ್ಣ ಅಂತ ಅದಕ್ಕೆ ನಾನು ಹೇಳಿದೆ, ಅದನ್ನೆಲ್ಲಾ ಭಜನಾ ಮಂಡಳಿಗೆ ಕೊಟ್ಟು ಬಿಟ್ಟಾನ ಕೃಷ್ಣ. ಇನ್ನು ಅಕ್ಕಿ ಕೊಡ್ಲಿಕ್ಕೆ ಕುಳಿಬೇಕಲ್ಲ, ಹೀಗಾಗಿ ಕೊಡ್ಲಿಲ್ಲ ಅಂತ ಅದನ್ನೂ ಕೊಟ್ಟ ನಮ್ಮ ಕೃಷ್ಣ. ಹೌದಾ? ಹೀಗಾಗಿ ಆ ಭಗವಂತನ ಮಹಾತ್ಮೆಯನ್ನ ಕೇಳಿದರೆ, ನಹಂ ವಸಾಮಿ ವೈಕುಂಠೆ ಮದ್ಭಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ನನ್ನ ಭಕ್ತರು ಎಲ್ಲಿ ಹಾಡಿ ಹೊಗಳ್ತಾ ಇರ್ತಾರೋ ಅಲ್ಲಿ ನಾನಿರ್ತೇನೆ. ನೋಡಿ ಭಗವಂತನ ವಚನ ನೋಡಿ. ಯಾವಾಗಲೂ ಹಾಡಬೇಕ್ರಿ ದೇವರ ಹಾಡುಗಳನ್ನ. ಜೋರಾಗಿ ಪಂಕ್ತಿ ಪಾವನ್ನರೊಡಗೂಡಿ ನರಹರೇ ಎನ್ನುತ್ತ ಭೋಜನ ಮಾಡಿ ಮುದದಿಂದ ಅಂತಾರೆ ವಾದಿರಾಜ. ಜೋರಾಗಿ ಹೇಳ್ಬೇಕು. ಪಕ್ಕದಲ್ಲಿರುವವರು ಯಾವಾಗ ಹೇಳ್ಬೇಕು ಅಂದ್ರೆ 4 ಗಂಟೆಗೆ ನಮ್ಮ ಮನೆಯೊಳಗೆ ವೇದ ಘೋಷಣೋ ಅಥವಾ ದೇವರ ನಾಮಗಳ ಧ್ವನಿಯನ್ನ ಕೇಳಿ ಪಕ್ಕದ ಮನೆಯವರು ಹೇಳ್ಬೇಕು. ನಾವೆಲ್ಲ ಹೇಳೋದು ಪಕ್ಕದ ಮನೆಯಾಗ ಜಗಳ ಬಿದ್ದಿರ್ತೀವಿ. ಸರ್ವತಾ ಹಾಗಲ್ಲ, ಜೋರಾಗಿ ದೇವರ ಸ್ಮರಣೆಯನ್ನ ಮಾಡ್ಬೇಕ್ರಿ. ಎನ್ನಪ್ಪ ಎನ್ನಮ್ಮ ಎನ್ನಣ್ಣ ಎನ್ನಯ್ಯ ಎನ್ನ ರಸ ಎನ್ನ ಕುಲದೈವ, ಎನ್ನ ರಸ ಎನ್ನ ಕುಲದೈವ ಇಹ ಪರದಿ ಎನ್ನ ಬಿಟ್ಟಗಲದೆ ಇರು ಕಂಡ್ಯಾ. ಎನ್ನಂತ ಭಕ್ತರು ಅನಂತ ನಿನಗಿಹರು, ನಿನ್ನಂತ ಸ್ವಾಮಿ ಎನಗಿಲ್ಲ, ನಿನ್ನಂಥ ಸ್ವಾಮಿ ಎನಗಿಲ್ಲ. ಅದರಿಂದ ಭಿನ್ನೈಪೆ ಸಲಹೆಂದು, ಭಿನ್ನೈಪೆ ಎನ್ನ ಸಲಹೆಂದು. ದೇವರಿಗೆ ನಿತ್ಯದಲ್ಲಿ ಹೇಳ್ಬೇಕು, ಎನ್ನಪ್ಪ ಎನ್ನಮ್ಮ ಎನ್ನಣ್ಣ ಎನ್ನಯ್ಯ ಎನ್ನರಸ ಎನ್ನ ಕುಲದೈವ ಎಲ್ಲವೂ ನೀನೇ ಅನ್ನುವ ಭಾವದಲ್ಲಿ ದೇವರ ಜೊತೆಗೆ ಮಾತುಕತೆ ಇರಬೇಕು. ಹೀಗಾಗಿ ಆ ಭಗವಂತನ ಮಹಾತ್ಮೆಯನ್ನ ಕೇಳಬೇಕು. ದೇವಭೂಲೋಕಕ್ಕೆ ಬಂದ ಮಹಾತ್ಮೆಯನ್ನ ಕೇಳಬೇಕು. ಇಷ್ಟೆಲ್ಲ ಕಡೆಗಳಲ್ಲಿಯೂ ಕೂಡ ನಾವು ಕೇಳಿದ್ದೇವೆ. ಜಯ ವಿಜಯರು ಬಂದ್ರು ಭೂಲೋಕಕ್ಕೆ, ಬಲರಾಮ ಬಂದ, ಕೃಷ್ಣ ಬಂದ, ಎಲ್ಲವೂ ಸರಿನೇ. ಸಾಕ್ಷಾತ್ ಭಗವಂತ ತಾನು ಲಕ್ಷ್ಮೀದೇವಿ ಮುನಿಸಿಕೊಂಡಾಗ ಮನೆಯನ್ನ ಬಿಟ್ಟು ಬಂದಲ್ಲ, ಅದು ಹೇಗೆ ಅದನ್ನ ತಿಳಿಸಿ ಅಂದಾಗ ಭೀಷ್ಮರ್ ಹೇಳ್ತಾರೆ, ಪುರಾವೈ ನಾರದ ಶ್ರೀಮಾನ್ ಬ್ರಹ್ಮಪುತ್ರೋ ಮಹಾದ್ಯುತಿ ಹರಿಂದ್ರಷ್ಟ ಮನಾಸ್ತಾತ ವೈಕುಂಠಂ ಸಮುಪಾಗತಃ. ಅಲ್ಲೆಲ್ಲ ಬಂದು ನಮ್ಮ ನಾರದರು ವೈಕುಂಠದಲ್ಲೆಲ್ಲ ಹುಡುಕಿದ್ರಂತ, ಅಲ್ಲಿ ದೇವರು ಸಿಗಲಿಲ್ಲ. ಕೊನೆಗೆ ಅಗಸ್ತ್ಯ ಪ್ರಮುಖ ಸರ್ವೇ ಪಾರಾಶರ್ಯ ಪದಾನುಗಾಹ ಅನುಜ್ಞಾತೋ ಮುನಿಗಣೈಃ ಪಾರಾಶರ್ಯೋ ಮಹಾದ್ಯುತಿ ವ್ಯಾಸೋ ವಚನಮಕ್ಲೀಬಂ ನಾರದಂ ಪ್ರತ್ಯುವಾಚಃ ಕೃತಕೃತ್ಯೋ ಮುನೆ ಬ್ರಹ್ಮನ್ ತ್ವಮೇಕೋ ಜಗತೀತಲೇ ವಿಷ್ಣು ಭಕ್ತೋಸಿ ನಾನ್ಯೋಸ್ತಿ ಸದಾ ಕೀರ್ತಯಸೆ ಯತಃ ಅಹೋ ಖಲು ಮನುಷ್ಯಾಣಾಂ ಮೋಕ್ಷದೋ ವಿಷ್ಣುರವ್ಯಯಃ. ಹೀಗಾಗಿ ಆ ಭಗವಂತನನ್ನ ಕಾಣಬೇಕು, ಆ ದೇವರನ್ನ ಕಾಣಬೇಕು. ಅದಕ್ಕಾಗಿ ದೇವರನ್ನ ನೀನು ಹುಡುಕಿಕೊಂಡು ಬಾ ಅಂತ ಬ್ರಹ್ಮದೇವರಿಗೆ ಹೇಳಿದ್ರಂತ. ನೋಡಿ, ಇಷ್ಟೆಲ್ಲ ಕಥೆಗಳನ್ನ ಕೇಳ್ತೇವಲ್ಲ, ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಬರುವಂತಹ ಕಥೆ. ಸಾಕ್ಷಾತ್ ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಭವಿಷ್ಯೋತ್ತರ ಪುರಾಣ, ಸಾತ್ವಿಕವಾದಂತಹ ಪುರಾಣ. 18 ಪುರಾಣಗಳಲ್ಲಿ 6 ಸಾತ್ವಿಕ, 6 ರಾಜಸ, 6 ತಾಮಸ ಅಂತ ಪುರಾಣ. ಅದರಲ್ಲೂ ಇದು ಭವಿಷ್ಯೋತ್ತರ ಪುರಾಣ, ಇದು ಸಾತ್ವಿಕವಾದಂತಹ ಪುರಾಣ. ಇಂತಹ ಪುರಾಣದಲ್ಲಿ
ನಾವು ವೆಂಕಟೇಶ ಮಹಾತ್ಮೆ, ಎಷ್ಟು ಪುರಾಣಗಳಲ್ಲಿ ವೆಂಕಟೇಶ ಮಹಾತ್ಮೆ ಶ್ರೀನಿವಾಸ ಕಲ್ಯಾಣ ಬಂದಿದೆ ಗೊತ್ತೇನು? ನಾವೆಲ್ಲ ಪ್ರತಿ ವರ್ಷ ಇದೊಂದ್ ಸಲ ಕೇಳಿಬಿಟ್ರು ಮುಗೀತು ಅಂತ ಹೇಳಿ ನಾವು ಕೇಳ್ತಾ ಇರ್ತೇವೆ. ಎಷ್ಟು ಕಡೆಗಳಲ್ಲಿ ಶ್ರೀನಿವಾಸ ಕಲ್ಯಾಣ ಬಂದಿದೆ ಅಂದರೆ ಆದಿತ್ಯ ಪುರಾಣದಲ್ಲಿಯೂ ಶ್ರೀನಿವಾಸ ಕಲ್ಯಾಣ ಇದೆ, ಗರುಡ ಪುರಾಣದಲ್ಲಿಯೂ ಶ್ರೀನಿವಾಸ ಕಲ್ಯಾಣ ಇದೆ, ಬ್ರಹ್ಮಾಂಡ ಪುರಾಣದಲ್ಲಿಯೂ ಶ್ರೀನಿವಾಸ ಕಲ್ಯಾಣ ಇದೆ, ಹರಿವಂಶ ಪುರಾಣದಲ್ಲಿಯೂ ಶ್ರೀನಿವಾಸ ಕಲ್ಯಾಣ ಇದೆ, ಸ್ಕಂದ ಪುರಾಣದಲ್ಲಿಯೂ ಶ್ರೀನಿವಾಸ ಕಲ್ಯಾಣ. ಇಷ್ಟು ಪುರಾಣಗಳಲ್ಲಿ ಶ್ರೀನಿವಾಸ ಕಲ್ಯಾಣ ಇದೆ. ನಾವೆಲ್ಲ ಎಲ್ಲಾ ಪುರಾಣದ ಕಥೆಗಳನ್ನು ಕೂಡ ನಾವು ಅವಶ್ಯವಾಗಿ ಕೇಳಬೇಕು. ನಾನೀಗೇನ್ ಶುರು ಮಾಡಿದ್ನೆಲ್ಲ ಬ್ರಹ್ಮದೇವರ ಕಡೆಯಿಂದ ಹೋಗಬೇಕು, ಆ ಬ್ರಹ್ಮದೇವರು ಹುಡುಕಿಕೊಂಡು ಬರಬೇಕು, ಇದೆಲ್ಲವೂ ಕೂಡ ಬಂದಿದ್ದು ಹರಿವಂಶ ಪುರಾಣದಲ್ಲಿ. ಬ್ರಹ್ಮದೇವರು ದೇವರನ್ನ ಹುಡುಕಿಕೊಂಡು ಬರಬೇಕು ಅಂತ ಹೇಳಿ. ಇನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಬರುವಂತಹ ಕಥೆ ನೋಡಿ ಹೇಗಿದೆ. ಭವಿಷ್ಯೋತ್ತರ ಪುರಾಣದಲ್ಲಿ ಎಲ್ಲ ಋಷಿಗಳು, ಮುನಿಗಳು, ಜ್ಞಾನಿಗಳೆಲ್ಲರೂ ಕೂಡಿಕೊಂಡು ಒಂದು ಯಜ್ಞವನ್ನ ಮಾಡ್ತಾ ಇದ್ರು. ಯಜ್ಞ ಮಾಡುವಂತಹ ಪ್ರಸಂಗ, ಆ ಯಜ್ಞಕ್ಕೆ ಹವಿರ್ಭಾಗವನ್ನ ಯಾರಿಗೆ ಸಮರ್ಪಣೆ ಮಾಡಬೇಕು? ಜಗತ್ತಿನ ಸೃಷ್ಟಿಯನ್ನ ಮಾಡುವಂತಹ ಬ್ರಹ್ಮನಿಗೆ ಯಜ್ಞದ ಹವಿರ್ಭಾಗನೋ, ಅಥವಾ ಜಗತ್ತಿನ ಸ್ಥಿತಿಯನ್ನ ಮಾಡುವಂತಹ ವಿಷ್ಣುವಿಗೆ ಹವಿರ್ಭಾಗನೋ, ಅಥವಾ ಜಗತ್ತಿನ ಲಯವನ್ನ ಮಾಡುವಂತಹ ರುದ್ರದೇವರಿಗೆ ಯಜ್ಞದ ಹವಿರ್ಭಾಗನೋ ಅಂತ ಪ್ರಶ್ನೆ. ಇದನ್ನ ಯಾರಿಗೆ ಸಮರ್ಪಣೆ ಮಾಡಬೇಕು, ಇದನ್ನ ತಿಳಿಯುವವರು ಯಾರು ಅಂದರೆ ಭೃಗು ಋಷಿಗಳು ಅಂತ ಅಲ್ಲಿಗೆ ಬಂದವರು. ಭೃಗು ಋಷಿಗಳಿಗೆ ಹೇಳಿದ್ರಂತೆ, ನೀನು ಮೂರೂ ಲೋಕಗಳಿಗೂ ಹೋಗಿ ಯಾರು ಉತ್ತಮರು ಅಂತ ತಿಳಿದುಕೊಂಡು ಬಾ. ಬಂದರು ನಮ್ಮ ರುದ್ರಲೋಕಕ್ಕೆ. ರುದ್ರಲೋಕಕ್ಕೆ ಬಂದಾಗ ನಮ್ಮ ರುದ್ರದೇವರು ಪಾರ್ವತಿಯ ಜೊತೆಗೆ ವಿಹಾರವನ್ನ ಮಾಡ್ತಾ ಇದ್ರು. ಬಹಳ ಪ್ರೀತಿ ಪಾರ್ವತಿಯ ಮೇಲೆ. ನಾವೆಲ್ಲ ನವಮಸ್ಕಂದ ಭಾಗವತದಲ್ಲಿ ಕೇಳ್ತೇವಲ್ಲ, ನವಮಸ್ಕಂದ ಭಾಗವತದಲ್ಲಿ ಕೇಳುವಂತೆ ಆ ಯಾವ ರುದ್ರದೇವರು ಪಾರ್ವತಿಗೆ ವರ ಕೊಟ್ಟಿದ್ರಂತೆ. ಸುಕುಮಾರ ಅಂತ ಒಂದು ವನ, ಆ ವನದಲ್ಲಿ ನಾವಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಯಾರಾದ್ರೂ ಬಂದ್ರೆ, ಗಣಸರು ಬಂದ್ರೆ ಅವರೆಲ್ಲ ಹೆಣ್ಮಕ್ಕಳಾಗ್ಲಿ ಅಂತ ಮಾತು ಕೊಟ್ಟಿದ್ರಂತೆ. ಅಷ್ಟು ಪ್ರೀತಿ ರುದ್ರದೇವರಿಗೆ ಪಾರ್ವತಿಯ ಮೇಲೆ. ಆಪರಂತಪನುಲುಮೆಯಿಂದ ಸದಾ ಪರೋಕ್ಷಿಗಳೆನಿಸಿ ಭಗವದ್ರೂಪ ಗುಣಗಳ ಮಹಿಮೆ ಸ್ವಪತಿಗಳ ಆನನದಿ ತಿಳಿವ ಸೌಪರಣಿ ವಾರುಣಿ ನಗಾತ್ಮಜೆ ರಾಪನಿತು ಬಣ್ಣಿಸುವೆ ಎನ್ನ ಮಹಾಪರಾಧಗಳೆಣಿಸದಿಯಲಿ ಪರಮ ಮಂಗಲವ ಅಂತಾರೆ ಜಗನ್ನಾಥದಾಸರು. ಅಂತಹ ಪಾರ್ವತೀದೇವಿ ನಿತ್ಯದಲ್ಲಿ ರುದ್ರದೇವರ ಮುಖದಿಂದ ಎಲ್ಲ ಶಾಸ್ತ್ರಗಳನ್ನ ಕೇಳುವಂತಹ ಮಹಾನುಭಾವಳವರು. ನೀಲಕಂಠ ತ್ರಿಶೂಲಡಮರು ಹಸ್ತಾಲಂಕೃತ ರಕ್ಷಾ ಪಾಲನೇತ್ರ ಕಪಾಲರುಂಡಮಣಿ ಮಾಲಾಧೃತ ಶೀಲರಮ್ಯ ವಿಶಾಲ ಸುಗುಣ ಸಲ್ಲೀಲ ಸುರಾಧ್ಯಕ್ಷ ಶ್ರೀಲಕುಮೀಶನ ಓಲೈಸುವ ಭಕ್ತಾವಳಿಗಳ ಪಕ್ಷ ನಮ ಪಾರ್ವತಿ ಪತಿನುತ ಜನ ಪರ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ. ಅಲ್ಲಿಗೆ ನಮ್ಮ ಋಷಿಗಳು ಬಂದು ಅಭ್ಯಾಗತ ಸ್ವಯಂ ವಿಷ್ಣು ಅಂತ ಮನೆಗೆ ಯಾರೇ ಬಂದ್ರೂ ಕೂಡ ಸಾಕ್ಷಾತ್ ಭಗವಂತನ ಪ್ರತಿರೂಪ ಅಂತ ತಿಳಿದುಕೊಂಡು ಅವರನ್ನ ಸ್ವಾಗತ ಮಾಡಬೇಕು. ಸ್ವಾಗತ ಮಾಡಿ ಯೋಗ್ಯವಾದ ಆಸನವನ್ನ ನೀಡಿ ಅವರಿಗೆ ಉಪಚಾರವನ್ನ ಮಾಡುವುದು ಗೃಹಸ್ಥ ಧರ್ಮದ ಲಕ್ಷಣ. ಹೀಗಾಗಿ ರುದ್ರದೇವರು ಮಾಡ್ಲೇ ಇಲ್ಲ. ತಕ್ಷಣದಲ್ಲಿ ಶಾಪವನ್ನ ಕೊಟ್ರಂತೆ, ನಿನಗೆ ಜಗತ್ತಿನಲ್ಲಿ ಮೂರ್ತಿ ಪೂಜೆಯೇ ಬೇಡ ಅಂತ ಭೃಗು ಋಷಿಗಳು ಶಾಪವನ್ನ ಕೊಟ್ಟರು. ಭೃಗು ಋಷಿಗಳನ್ನ ಕೊಲ್ಲಿಕ್ಕೆ ಬರ್ತಾರ ಪಾಪ ರುದ್ರದೇವರು, ಆಮೇಲೆ ಸಮಾಧಾನವನ್ನ ಮಾಡ್ತಾರೆ ಎನ್ನುವ ಕಥೆಯನ್ನು ಕೇಳ್ತೇವೆ. ಬ್ರಹ್ಮಲೋಕಕ್ಕೆ ಬಂದ್ರಂತೆ, ಅಲ್ಲಿ ಸರಸ್ವತಿಯ ವೀಣಾನಾದನ ನೋಡ್ರಿ ಪಾಪ. ಶೃಂಗಾರಪುರ ವಾಸಿನಿ ದೇವಿ ಸಂಗೀತ ಗಾನ ವಿಲಾಸಿನಿ ಮಂಗಳ ಗಾತ್ರಳೆ ಬಳಿರೆ ಬ್ರಹ್ಮನ ರಾಣಿ ಪಾಲೀಸಮ್ಮ ಮುದ್ದು ಶಾರದೆ ಮುದ್ದು ಶಾರದೆ ಎನ್ನ ನಾಲಿಗೆ ಮೇಲೆ ನಿಲ್ಲಬಾರದೆ. ಆ ಸರಸ್ವತಿ ದೇವಿ ವೀಣಾನಾದನವನ್ನು ಮಾಡ್ತಾ ಇದ್ರೆ ಬ್ರಹ್ಮದೇವರು ತಲ್ಲೀನರಾಗಿ ಹೋಗಿದ್ರಂತೆ. ಅಲ್ಲಿಗೆ ಇವರಿಗೂ ಅಲ್ಲಿ ಸತ್ಕಾರ ಸಿಗಲಿಲ್ಲ. ತಕ್ಷಣದಲ್ಲಿ ನಿನಗೆ ಜಗತ್ತಿನಲ್ಲಿ ಭೂಲೋಕದಲ್ಲಿ ಪೂಜೆಯೇ ಬೇಡ ಅಂತ ಶಾಪ ಕೊಟ್ರಂತೆ. ಇನ್ನೂ ವೈಕುಂಠಕ್ಕೆ ಬರ್ಬೇಕು ನೋಡಿ. ತಾರತಮ್ಯ ಅನ್ನುವುದು ಮಧ್ವಮತವೇ ಮತವು
ಸಕಲ ಶ್ರುತಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತಪಾನ ಅಂತ. ತಾರತಮ್ಯ ಅನ್ನೋದು ಶ್ರೀಮದ್ ಆಚಾರ್ಯರು ಹೇಳಿದ ಸಿದ್ಧಾಂತ ಮಾತ್ರ ಅಲ್ಲ, ಮೊದಲಿನಿಂದಲೂ ಇದ್ದ ಸಿದ್ಧಾಂತ. ಮಗನಿಗೆ ಮೂರ್ತಿ ಪೂಜೆ ಬೇಡ ಅಂತ ಶಾಪ ರುದ್ರದೇವರು, ಅಪ್ಪನಿಗೆ ಬ್ರಹ್ಮದೇವರಿಗೆ ಪೂಜೆಯೇ ಬೇಡ ಅಂತ ಶಾಪ. ಇನ್ನು ವೈಕುಂಠಕ್ಕೆ ಬಂದರೆ ಅಲ್ಲಿಯೂ ಕೂಡ ಭಗವಂತ ಲಕ್ಷ್ಮೀದೇವಿಯ ಜೊತೆಗೆ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆ ಲಕುಮಿಯಾಗಿ ಬಿಡದೆ ನಿನ್ನ ಧರಿಸಿ ಬಂತೆ ಮರಳು ಮಾಡಿ ಕೊಟ್ಟೆಯಲ್ಲೇ ಮಾಯಾದೇವಿಯೇ ಮಾಯಾದೇವಿಯೇ ಮಾಯಾದೇವಿಯೇ. ಅಲ್ಲಿಯೂ ಕೂಡ ಭಗವಂತ ಲಕ್ಷ್ಮೀದೇವಿಯ ಜೊತೆಗೆ ವಿಹಾರ ಮಾಡ್ತಾ ಇದ್ದ. ತಕ್ಷಣದಲ್ಲಿ ಬಂದವನೇ ಆ ಭಗವಂತನ ವಕ್ಷಸ್ಥಲಕ್ಕೆ ಓದು ಬಿಟ್ನಂತ. ನೋಡಿ, ಒಬ್ಬರಿಗೆ ಮೂರ್ತಿ ಪೂಜೆ ಬೇಡ ಅಂತ ಶಾಪ, ಒಬ್ಬನಿಗೆ ಪೂಜೆಯೇ ಬೇಡ ಅಂತ ಶಾಪ, ಇವನಿಗೆ ಪಾದ ತಲದಿಂದಲೇನೆ ಪ್ರಹಾರ. ಯಾಕೆ ಮಾಡಿದರು ಭೃಗು ಋಷಿಗಳು ಅಂತ ಕೇಳಿದರೆ ಇಲ್ಲಿಯೂ ತಾರತಮ್ಯವನ್ನ ತೋರಿಸಿದರಂತೆ. ಮನೆಯ ಹಿರಿಯ ಸರಿದಾರಿಗೆ ತಂದರೆ ಇಡೀ ಮನೆಯೇ ದಾರಿಯಲ್ಲಿ ಇರುತ್ತದೆ. ಇದು ಗುರುಗಳ ಲಕ್ಷಣ ಅನ್ನುವುದನ್ನ ತಿಳಿಸ್ಲಿಕ್ಕಾಗಿ ಈ ಕಾರ್ಯವನ್ನ ಮಾಡಿದರು ಅಂತ ನಾವು ಕೇಳ್ತೇವೆ. ಸಾಮಾನ್ಯವಾಗಿ ಭಗವಂತ ದಾರಿ ತಪ್ಪುತ್ತಾನೆ ಅನ್ನೋದೇ ಸುಳ್ರಿ. ನಮ್ಮೆಲ್ಲರ ದಾರಿಯನ್ನ ತೋರಿಸುವ ಮಹಾನುಭಾವ ಅವನು ದಾರಿ ತಪ್ಪೋದಿಲ್ಲ. ಜಗತ್ತಿನ ಒಂದು ನಿಯಮವನ್ನ ತೋರಿಸ್ಲಿಕ್ಕಾಗಿ ಭೃಗು ಋಷಿಗಳು ಒದ್ದಾಕ್ಷಣ ಭಗವಂತ ಅಂತಾನೆ, ನಿನ್ನನ್ನು ವಕ್ಷಸ್ಥಲಕ್ಕೆ ಒದ್ದಿಯಲ್ಲಪ್ಪ, ಈ ದೇಹವನ್ನ ವಜ್ರ ಶರೀರ ವಜ್ರ ದೇಹ ಅಂತ ಕರೀತಾರೆ. ಇಡೀ ಪುರಾಣಗಳು ಇತಿಹಾಸಗಳೆಲ್ಲವೂ ಸಾರಿ ಹೇಳುತ್ತದೆ. ಇಂತಹ ದೇಹಕ್ಕೆ ಒದ್ದು ಏನಾದರೂ ಪೆಟ್ಟಾಯಿತೇನೋ ಅಂತ ಪಾದವನ್ನ ಪ್ರಕ್ಷಾಳನೆ ಮಾಡಿದ ಭಗವಂತ, ಪಾದವನ್ನ ಒರೆಸಿದ ನೋಡಿ. ಅದಕ್ಕೆ ದೊಡ್ಡವರು ಹಿರಿಯರು ಜ್ಞಾನಿಗಳು ಮನೆಗೆ ಬಂದಾಗ ಅವರು ನಮಗೆ ಎಷ್ಟೇ ತೊಂದರೆಯನ್ನ ಕೊಡಲಿ, ಎಷ್ಟೇ ಅಪಹಾಸ್ಯ ಅವಮಾನಗಳನ್ನ ಮಾಡಲಿ, ಅವರನ್ನ ಪ್ರೀತಿಯಿಂದ ಕಾಣಬೇಕಾದದ್ದು ಧರ್ಮ. ಇದನ್ನ ತಿಳಿಸಿಕೊಟ್ಟ ಮಹಾನುಭಾವ ನಮ್ಮ ಭಗವಂತನು. ಯಾರೇನೇ ಅನ್ಲಿ, ಯಾರ ಬೈಲಿ ಅನ್ಲಿ, ಏನೇ ಆಡಿದರೂ ಕೂಡ ಅವರನ್ನ ಪ್ರೀತಿಯಿಂದ ಸ್ವಾಗತಿಸಬೇಕ್ರಿ. ಹಿಂದೆಯನ್ನ ಬೈದವರೆಲ್ಲ ಚಂದಾಗಿರಲಿ, ಮುಂದೆಯನ್ನ ಬೈಯುವರೆಲ್ಲ ಹಿಂದಣೇರಲಿ, ಕುಂದು ಇಟ್ಟವರೆಲ್ಲ ಕುದುರೆಯ ಕಟ್ಟಿ ಬಾಳಲಿ, ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ, ಜನರೊಳಗೆ ಮಾನಭಂಗ ಮಾಡಿದವರಿಗೆ ಜೇನು ತುಪ್ಪ ಸಕ್ಕರೆ ಊಟ ಆಗಲಿ ಅವರಿಗೆ, ಹಾನಿ ಮಾಡಿದಂತ ಲೋಕ ಸಿಗಲಿ ಅವರಿಗೆ, ಮಹಾನುಭಾವ ಮುಕ್ತಿಯ ಕೊಡುವ ನೆಲೆಯಾದಿ ಕೇಶವ. ಏನು ಅಲ್ಲೇ ಹರಿ ನಿನ್ನ ಸ್ತುತಿಸಿ ಕೇಳುವುದು, ಜ್ಞಾನ ಭಕ್ತಿ ಕೋಡು ಯಮಗಿದೊಂದೇ ದೊಡ್ಡದು. ಲಕ್ಷ್ಮೀದೇವಿಗೆ ಹೇಳಿದನಂತೆ, ಏನಿಲ್ಲ, ಉತ್ತಮವಾದಂತಹ ಬೆಚ್ಚಗಿನ ನೀರನ್ನ ತೆಗೆದುಕೊಂಡು ಬಾ, ಬಂಗಾರದ ಕಲಶದಲ್ಲಿ ಇವರ ಪಾದ ಪೂಜೆಯನ್ನ ಮಾಡ್ತೇನೆ ಎಂದ ಭಗವಂತ. ಯಾವಾಗಲೂ ಪಾದ ತೊಳಿತಾ ಇರ್ತೇವಲ್ಲ, ಪಾದ ಪೂಜೆ ಮಾಡುವಾಗ ಬೆಚ್ಚಗಿನ ನೀರಿನಿಂದ ಪಾದ ಪೂಜೆಯನ್ನ ಮಾಡಬೇಕು. ತಣ್ಣೀರ್ ಹಾಕಿದೆ, ಭಾರಿ ಬಿಸಿ ಹಾಕಿದೆ, ಸಿಕ್ಕರ್ಬಾ ಅಂತ ಸರ್ವಥಾ ಮಾಡಬಾರ್ದು. ಬೆಚ್ಚಗಿನ ನೀರನ್ನ ಪಾದವನ್ನ ತೊಳೆಯಬೇಕು ಆ ನೀರಿನಿಂದ. ಅದಕ್ಕೆ ಲಕ್ಷ್ಮೀದೇವಿಗೆ ಹೇಳಿದ, ನೀರು ತಗೊಂಡು ಬಾ ಅಂದು ಪಾಪ ತಂದು ಪಾದವನ್ನ ತೊಳೆದ, ನೀರು ಹಾಕಿದಳು, ಪಾದವನ್ನ ತೊಳೆದು ಸಮಗ್ರವಾದ ಬ್ರಹ್ಮಾಂಡಕ್ಕೆ ಆ ಭೃಗು ಋಷಿಗಳ ಪದೋದಕವನ್ನ ಸಿಂಪಡಿಸಿದನಂತೆ ಭಗವಂತ. ದೊಡ್ಡವರ ಪದೋದಕವನ್ನ ಮನೆಯೆಲ್ಲ ಸಿಂಪಡಿಸಿದರೆ ಎಲ್ಲ ಪಾಪಗಳು ದುಷ್ಟ ಶಕ್ತಿಗಳು ನಿವಾರಣೆಯಾಗಿ ಹೋಗ್ತದೆ. ಇವತ್ತು ದೊಡ್ಡವ್ರನ್ನ ಕರೆಯುವುದೇ ಅಪರೂಪ ಮನೆಗೆ. ನಮ್ಮ ಮನಿಯೊಳಗ್ ಮಡಿ ನಡೆಯಂಗಿಲ್ಲಪ್ಪ, ಹೆಂಗೋ ಏನು, ಅಲ್ಲೇ ಗುಡಿಗೆ ಬಂದು ಹೋಗ್ಬಿಡ್ಲಿ. ಈ ತರದ ಜನರು ನಾವು 3 ಜನ ಇರ್ತಾರ್ರಿ ಜಗತ್ತಿನೊಳಗ್. ನೀವೆಲ್ಲಾ ಪ್ರವಚನ ಕೇಳ್ತಾ ಇದ್ದೀರಿ, ಆನ್ಲೈನ್ದಾಗ ಕೇಳೋರ್ಗೂ ಹೇಳಿಕತ್ತಿನ, ಮತ್ತ ಎಲ್ಲಾರು ಪ್ರವಚನ ಕೇಳ್ತಾ ಇರ್ತೀರಿ. ಪಾಪ ಪ್ರವಚನ ಮುಗಿದ್ಮೇಲೆ ಆಚಾರ ಬಹಳ ಚಂದ ಹೇಳಿದ್ರಿ, ನಮ್ ಮನಿಗ್ ಬಂದ್ ಹೋಗ್ಬೇಕ್ರ್ಯಾ ನೀವು ಅಂತೀರಿ. ಒಬ್ರು ಮನೆ ಅಡ್ರೆಸ್ ಹೇಳೋದಿಲ್ಲ ಅಲ್ವಾ? ಇದು ಒಂದು ತಂಡ. ಬೇರೆ ಇನ್ನೊಂದು ತಂಡ ಇರ್ತದೆ,
ಅವ್ರ ಪಾಪ ಆಚಾರ್ಯರು ಮನೆಗ್ ಬರ್ಲಿ ಅಂತ ಮನೆ ಅಡ್ರೆಸ್ಸು ಹೇಳ್ತಾರೆ, ಮನೆಗೂ ಕರ್ಕೊಂಡು ಹೋಗ್ತಾರೆ, ಒಳ್ಳೆ ಸೋಫಾದ ಮೇಲೆ ಕೂಡಿಸ್ತಾರೆ. ಇನ್ನೇನ್ ಆಚಾರ ಕೂತ್ಕೋಬೇಕು, ನೆಕ್ಸ್ಟ್ ವರ್ಡೇ ಬರುತ್ತೆ, ಆಚಾರ ಅಂತೂ ನಮ್ಮ ಮನೆಯಲ್ಲಿ ಏನೂ ತಗೊಳ್ಳೋದಿಲ್ಲ. ಇದು ಒಂದು ತಂಡವೇ. ಇನ್ನೊಂದು ತಂಡ ಇರ್ತದೆ, ಪಾಪ ಆಚಾರ್ಯರು 1 ತಾಸು ಪ್ರವಚನ ಹೇಳಿರ್ತಾರೆ, ಎಳ್ನೀರಾದ್ರೂ ಕೊಡೋಣ, ಮಜ್ಜಿಗೆ ಆದ್ರೂ ಕೊಡೋಣ, ಏನಾದ್ರೂ ಕುಡಿತಾರೆ ಅಂತ ಮನೆ ಕರೆಸಿ ಯೋಗ್ಯ ಸತ್ಕಾರವನ್ನ ಮಾಡಿ ತಿನ್ನಿಸಿ ಕುಡಿಸಿ ಕಳಿಸುವ ಒಂದು ಭಾಗ ಬೇರೆ ಇರ್ತಾರೆ. ಇವ್ರು ಸಿಗೋದು ಬಹಳ ಅಪರೂಪ. ಮತ್ತ ಸಿಗೋದಿಲ್ಲ ಅಂತಲ್ಲ, ಎಲ್ಲೋ ಒಂದೊಂದು ಕಡೆ ಸಿಗ್ತಾರೆ, ಆದ್ರೆ ಮೊದ್ಲೇ 2 ಏನವಲ್ಲ ಎಲ್ಲಾ ಕಡೆ ಸಿಗ್ತಾರೆ. ಹೀಗಾಗಿ ಈ 3 ಜನದ ತಂಡ ಬೇರೆ ಇದೆ. ಹಾಗಾಗಿ ಹಾಗೆ ಮಾಡುವುದಲ್ಲ, ಬಂದ ಎಲ್ಲ ಅತಿಥಿ ಅಭ್ಯಾಗತರ ಸೇವೆಯನ್ನ ಮಾಡುವುದು ಗೃಹಸ್ಥನ ಧರ್ಮ ಅನ್ನುವುದನ್ನ ಭಗವಂತ ತೋರಿಸಿಕೊಟ್ಟ. ಭೃಗು ಋಷಿಗಳಂತಾರೆ, ಈ 3 ಲೋಕದಲ್ಲಿ ಉತ್ತಮ ಯಾರು ಅಂದರೆ ನಮ್ಮ ಭಗವಂತ. ಹರ ಬ್ರಹ್ಮ ಸುರರಿಗೆ ವಂದ್ಯನೂ ಆಗಿಪ್ಪ ಹರಿಸರ್ವೋತ್ತಮ ಎಂದೆನ್ನೀರೋ. ಪುರಂದರ ವಿಠಲನ ಚರಣ ಭಜಿಸಿರೋ, ದುರಿತ ಭಯಗಳಿಂದ ದೂರಾಗಿರೋ, ದುರಿತ ಭಯಗಳಿಂದ ದೂರಾಗಿರೋ. ರಾಮ 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 ಎನ್ನೀರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಭೃಗು ಋಷಿಗಳು ಕೆಳಗಡೆ ಬಂದರು, ಎಲ್ಲ ಋಷಿ ಮುನಿಗಳಿಗೆ ಹೇಳಿದರಂತೆ, ನಮ್ಮ ಭಗವಂತನೇ ಸರ್ವೋತ್ತಮ ಅನ್ನುವುದನ್ನ ತಿಳಿಸಿದರು. ಯಾವಾಗ ಇಲ್ಲಿ ಸರ್ವೋತ್ತಮ ಅಂತ ತಿಳಿಸಿದ, ಅಲ್ಲಿ ಮೇಲೆ ಜಗಳ ಶುರು ಆಯ್ತಂತ್ರಿ ವೈಕುಂಠದೊಳಗೆ. ಲಕ್ಷ್ಮೀದೇವಿ ಅಂತಾಳೆ, ಇವತ್ತು ಬಂದು ಒಬ್ಬ ಋಷಿ ನಾನಿರುವ ವಕ್ಷಸ್ಥಲಕ್ಕೆ ಒದ್ದ ಅಂದರೆ ಅವನ ಪಾದ ಪೂಜೆ ಮಾಡದ್ರಿ, ಇನ್ನು ನಾಳೆ ಯಾರಾದ್ರೂ ನಾನು ಹೊದ್ಕೊಂಡು ಹೋದ್ರೆ ಅವನಿಗೆ ನೀವು ಮಹಾಪೂಜೆನೇ ಮಾಡಿಬಿಡ್ತೀರಿ, ಹೀಗಾಗಿ ನಿಮ್ಮ ಜೊತೆಗಿರೋದಿಲ್ಲ ಅಂತ ಪ್ರಣಯ ಕಲಹವನ್ನ ಮಾಡಿ ರಮಾ ಕೊಲ್ಹಾಪುರಂಗತ ಕರವೀರಪುರಕ್ಕೆ ಹೊರಟಳಂತ. ಇಷ್ಟೆಲ್ಲಾ ಕಥಾನಕವನ್ನ ಯಾಕೆ ಮುಂಚೆ ಹೇಳಿದೆ ಅಂತಂದ್ರೆ, ಯಾವಾಗಲೂ ಕೂಡ ನಮಗ್ ಪುರಾಣ ಕೇಳಿ ಅಭ್ಯಾಸ ಇರೋದಿಲ್ಲ, ಸಿನಿಮಾ ನೋಡಿ ಅಭ್ಯಾಸ ಇರ್ತದೆ. ಹೌದಾ? ಪುರಾಣ ಕೇಳಿ ಅಭ್ಯಾಸ ಇಲ್ಲ, ಪಾಠ ಕೇಳಿ ಅಭ್ಯಾಸ ಇಲ್ಲ, ಸಿನಿಮಾ ಸೀರಿಯಲ್ ನೋಡಿ ಅಭ್ಯಾಸ ಇರ್ತದೆ. ಸಿನಿಮಾದೊಳಗೆ ಸ್ಟಾರ್ಟಿಂಗ್ ಏನ್ ಮಾಡ್ತಾರೆ, ವಿಷಯವನ್ನ ಮೊದಲಿಗೆ ಏನು ಕಂಟೆಂಟ್ ಇದೆಯೋ ಅದನ್ನು ತೋರಿಸ್ಬಿಟ್ಟು ಇದನ್ನ ಕೊನೆಯವರೆಗೂ ಎಳ್ಕೊಂಡು ಹೋಗ್ತಾರೆ. ಹಾಗೆ ನಾನು ಈ ವಿಷಯವನ್ನು ಮೊದಲಿಗೆ ಯಾಕೆ ಹೇಳಿದೆ ಅಂದರೆ, ಇಷ್ಟೆಲ್ಲ ವಿಷಯವನ್ನ ಕೊಲ್ಹಾಪುರಕ್ಕೆ ಹೋದ ವಿಷಯ, ಯಾಕೆ ಹೋದಳು, ಅದರಿಂದ ಮುಂದೆ ಭಗವಂತ ಏನು ಮಾಡಿದ, ಇದೆಲ್ಲ ವಿಷಯವನ್ನ ತಿಳಿಸಿದ ಮಹಾನುಭಾವರು ಅಂದರೆ ಸೂತರು ಅಂತ. ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ತತ್ವೋಹಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನಂ. ಸೂತರು ಅಂದ್ರೆ ಯಾರು ಗೊತ್ತಾ? ಸಾಕ್ಷಾತ್ ವೇದವ್ಯಾಸ ದೇವರಿಂದಲೇನೆ 18 ಪುರಾಣಗಳನ್ನ ಕೇಳಿದ ಮಹಾನುಭಾವರು. ಯೋಚನೆ ಮಾಡ್ರಿ, ಯಾರೋ ಒಬ್ರ ಆಚಾರ ಹಾಡ ಹೇಳ್ಕೋತ ತಮಾಷೆ ಮಾಡ್ಕೋತ ಹೇಳಿದ್ರೆ ಚಂದ ಹೇಳ್ತಾರ ಅನ್ಬೇಕಾದರೆ, ಸಾಕ್ಷಾತ್ ವೇದವ್ಯಾಸ ದೇವರು ತಾವೇ ಬರೆದ ಗ್ರಂಥವನ್ನ ತಾವೇ ಹೇಳುವುದು ಅಂದರೆ ಕೇಳುವವರ ಭಾಗ್ಯ ಎಂತಹದ್ದಿರಬೇಕು. ನಿಜವಾದ ಅರ್ಥ ಏನಿದೆ ಆ ಗ್ರಂಥದ ಅರ್ಥವನ್ನ ನಿಜವಾಗಲೂ ಕೇಳಿದ ಮಹಾನುಭಾವರು ಸೂತರು. ವೇದ ಪೀಠ ವಿರಿಂಚಿ ಭವ ಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ನಾದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಅವನು ಬಾದರಾಯಣ, ನಾವೆಲ್ಲ ಬಾದನಾರಾಯಣ. ಹೀಗಾಗಿ ಅಂತಹ ಬಾದರಾಯಣನ ಹತ್ತಿರದಲ್ಲಿ ಕೇಳಿದ ಮಹಾನುಭಾವರು ಸೂತರು. ಅವರಲ್ಲಿಗೆ ಬಂದವರು ಶೌನಕರು ಅಂತ. ಇವತ್ತು ಯಾವುದೇ ಪುರಾಣ ತೆಗೆದುಕೊಳ್ಳಿ, ಯಾವುದೇ ಇತಿಹಾಸವನ್ನ ತೆಗೆದುಕೊಳ್ಳಿ, ಋಷಪಂಚಮಿ ತಗೋರಿ, ಜ್ಯೇಷ್ಠ ಗೌರಿ ತಗೋರಿ, ಅನಂತ ಚತುರ್ದಶಿ ತಗೋರಿ, ಯಾವುದೇ ತಗೊಂಡ್ರು ಸ್ಟಾರ್ಟ್ ಶುರು ಆಗೋದೆ ಸೂತ ಉವಾಚ ಅಂತ ಪ್ರಾರಂಭ ಆಗ. ಹೀಗಾಗಿ ನಮಗೆಲ್ಲ ಪುರಾಣಗಳ ಪರಿಚಯ ಮಾಡಿಸಿ ಕೊಟ್ಟ ಮಹಾನುಭಾವರು ಅಂದ್ರೆ ಒಂದು ಸೂತರು, ಒಂದು ಶೌನಕರು. ಶೌನಕರು ಪ್ರಶ್ನೆ ಮಾಡಬೇಕು, ಸೂತರು ಆನ್ಸರ್ ಮಾಡಬೇಕು. ಸೂತರು ಬಂದು ಶೌನಕರು ಬಂದು ಕೇಳ್ತಾರಂತೆ, ತತ್ವೋಹಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನಂ ಕಥಿತಂ ರಂಗ ಮಾಹಾತ್ಮ್ಯಂ ತ್ವಯಾ ಹಸ್ತಗಿರೀಶಿತು ಜಗನ್ನಾಥಸ್ಯ ವೈ ವಿಷ್ಣೋರ್ ಮಾಹಾತ್ಮ್ಯಂ ಅತುಲಂ ಮುನಿ. ಇಲ್ಲಿಯವರೆಗೂ ಕೂಡ ನೀವು ಶ್ರೀರಂಗ ಕ್ಷೇತ್ರದ ಮಹಾತ್ಮೆಯನ್ನ ಹೇಳಿದಿರಿ, ಹಸ್ತಗಿರೀಶ ಕರಿಗಿರಿಯ ಮಹಾತ್ಮೆಯನ್ನ ಹೇಳಿದಿರಿ, ಜೊತೆಗೆ ಜಗನ್ನಾಥನ ಮಹಾತ್ಮೆ, ಒಡ್ಡಿ ಜಗನ್ನಾಥನ ಮಹಾತ್ಮೆಯನ್ನ ಹೇಳಿದಿರಿ. ಆದರೂ ಕೂಡ ಇದಾನಿಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತು, ಆ ಶ್ರೀನಿವಾಸನ ಮಹಾತ್ಮೆಯನ್ನ ಕೇಳಬೇಕು ಅನಿಸಿದೆ ಅಂತ ಹೇಳ್ತಾರೆ. ಪಾಪ ನೋಡಿ ಎಷ್ಟು ಪ್ರಶ್ನೆ ನಮಗ್ ಕೇಳಬೇಕು ಅಂತ ಅನ್ನಿಸ್ತದೇನು.
ಅನ್ಸೋದೇ ಇಲ್ಲ. ಮೊದಲನೇ ದಿವಸ ಅಷ್ಟೇ ಅನ್ನಿಸ್ತದ, ಅದು 15 ನಿಮಿಷ ಸ್ಟಾರ್ಟಿಂಗು. ಆಮೇಲೆ ಯಾವಾಗ ಆಗ್ತದೆ ಯಾವಾಗ ಮುಗೀತ, ಯಾವಾಗ ಆಗ್ತದೆ ಯಾವಾಗ ಮುಗೀತ ಅಲ್ವಾ. ನಿಜವಾಗಲೂ ನೋಡ್ರಿ, ಮೊದಲನೇ ದಿವಸ ಮಾತ್ರ ನಮಗೆಲ್ಲ ಭಾರಿ ಉತ್ಸಾಹ ಇರ್ತದ. 3:30 ಊಟ ಆದ್ರೂ 5 ಗಂಟೆಗೆ ಬಂದ್ಬಿಡ್ತೀವಿ. ಎರಡನೇ ದಿವಸದಿಂದ ನೋಡ್ರಿ, 1ಕ್ಕೆ ಊಟ ಆದ್ರೂ 5:30 ಬರ್ತೀವಿ. 6ಕ್ಕೆ ಮುಗಿಸ್ತಾರೆ ಹೇಳ. ಪ್ರಸಾದ ಟೈಮಿಗೆ ಹೋದ್ರಾಯ್ತು ನಾವು. ಸರ್ವತಾ ಅಲ್ಲ, ಅಷ್ಟು ಖುಷಿಯಿಂದ ದೇವರ ಮಹಾತ್ಮೆಯನ್ನ ಕೇಳಬೇಕಂತ್ರಿ. ಅಚ್ಯುತನ ನಾಮವೆಂಬು ಮೆಚ್ಚಿ ಮದ್ದು ತಲೆಗೆ ಏರಿ ಹುಚ್ಚು ಹಿಡಿಯಿತು ಅಂತ ದೇವರ ಕಥೆಯನ್ನ ಕೇಳಬೇಕು. ಅದಕ್ಕೆ ದಾಸರಂತಾರೆ, ಗುಡ್ಡ ಬೆರಳೊಳು ಒತ್ತಿ ದೊಡ್ಡಿ ಗೋಗಳ ಕಾಯ್ದ ಒಡ್ಡಿ ಜಗನ್ನಾಥ ಗಿಡ್ಡಗಿದ್ದಾನೆ, ಒಡ್ಡಿ ಜಗನ್ನಾಥ ಗಿಡ್ಡಗಿದ್ದಾನೆ. ಕೂಸು ಕಂಡೇವಮ್ಮ ಅಮ್ಮ ನಿಮ್ಮ ಕೂಸು ಕಂಡೇವಮ್ಮ, ಕಾಸಿಗೆ ವೀಸದ ಬಡ್ಡಿ ಗಳಿಸಿಕೊಂಡು ಶೇಷಗಿರಿಯ ಮೇಲೆ ವಾಸವಾಗಿದ್ದಾನೆ. ಕೂಸು ಕಂಡೇವಮ್ಮ ಅಮ್ಮ ನಿಮ್ಮ ಕೂಸು ಕಂಡೇವಮ್ಮ. ದುಡುಕು ಮಾಡಿ ಹಾಲು ಮಡಿಕೆಗಳ ಒರೆದು ಹಡಗನೇರಿ ಬಂದು ಉಡುಪಿಲಿ ಇದ್ದಾನೆ. ಮಂಗಳ ರೇಖೆ ಪಾದಂಗ ನಮ್ಮ ರಂಗಪುರ ವಿಠಲ ಶ್ರೀಕೃಷ್ಣ, ರಂಗಪುರದರ ವಿಠಲ ಶ್ರೀಕೃಷ್ಣ. ಒಡ್ಡಿ ಜಗನ್ನಾಥನ ಮಹಿಮೆಯನ್ನ ಹೇಳಿದ ಮೇಲೆ ಆ ಶ್ರೀನಿವಾಸನ ಮಹಾತ್ಮೆಯನ್ನ ನನಗೆ ಹೇಳಿ ಅಂತ ಪ್ರಾರ್ಥನೆಯನ್ನ ಶೌನಕರು ಮಾಡ್ತಾ ಇದ್ದಾರೆ. ಸೂತರಂತಾರೆ, ಸಾಧು ಪೃಷ್ಟಂ ತ್ವಯ, ನೀವೇನು ಕೇಳ್ತಾ ಇದ್ದೀರಲ್ಲ ಉತ್ತಮವಾದದ್ದನ್ನೇ ಕೇಳ್ತಾ ಇದ್ದೀರಿ. ಯಥಾಶ್ರುತಮ್ಮಯ ಪೂರ್ವಂ ವ್ಯಾಸೇನ ಅಮಿತ ತೇಜಸ, ಹಿಂದೆ ವೇದವ್ಯಾಸ ದೇವರು ನನಗೇನು ತಿಳಿಸ್ಯಾರಲ್ಲ ಅದೆಲ್ಲವನ್ನ ನಿಮಗೆ ಹೇಳ್ತೇನೆ ಕೇಳಿ. ಹಿಂದೆ ಒಬ್ಬ ಪುರಾತು ಜನಕೋ ನಾಮ ರಾಜ ಪರಮ ಧಾರ್ಮಿಕ, ಅತ್ಯಂತ ಧಾರ್ಮಿಕನಾದ ಒಬ್ಬ ರಾಜ ಇದ್ದ. ಅವನ ಹೆಸರು ಜನಕ ಅಂತ. ಜನಕ ಅನ್ನೋದು ಹೆಸರು ಅಂತ ನಾವು ತಿಳಿದಿದ್ದೇವೆ ಅಲ್ಲ, ಜನಕ ಅನ್ನೋದು ಒಂದು ಇನಿಷಿಯಲ್ ಇದ್ದಂಗೆ. ಈಗ ನಾವೆಲ್ಲ ಹೇಳ್ತೇವಲ್ಲ ಮೊದಲನೆಯ ಎರಡನೆಯ ಅಂತ, ಹಾಗೆ ಈ ಜನಕನ ಹೆಸರು ಏನು ಅಂದರೆ ಶಿರಧ್ವಜ ಅಂತ ನವಮಸ್ಕಂದ ಭಾಗವತ ತಿಳಿಸ್ತದೆ. ಹೀಗಾಗಿ ಆ ಶಿರಧ್ವಜ ಅನ್ನುವಂತಹ ಜನಕ ವಿದೇಹ ಪಟ್ಟಣದ ರಾಜ. ಆ ರಾಜ ಪರಮ ಧಾರ್ಮಿಕನಾದಂತಹ ರಾಜ. ಸತ್ಯವಾಕ್ ಸರ್ವಶಾಸ್ತ್ರೇಶು ಕೋವಿದ ಕೋಪವರ್ಜಿತ, ಎಲ್ಲ ಶಾಸ್ತ್ರಗಳನ್ನೂ ತಿಳಿದಂತಹ ಮಹಾನುಭಾವ, ಸತ್ಯವನ್ನ ಮಾತನಾಡುವ ಮಹಾನುಭಾವ. ಸತ್ಯ ಅಂದ್ರಿ ಅಂತ ಕೇಳ್ತೇವ್ ನಾವು, ಹೌದಾ? ನಾವು ಸುಳ್ಳು ಮಾತಾಡೋದೇ ಇಲ್ಲ ಅನ್ನೋದೇ ಒಂದು ಸುಳ್ಳಾಗಿರ್ತದ ನಮ್ಮದು. ಒಟ್ಟ ಸುಳ್ಳು ಮಾತಾಡಂಗಿಲ್ರಿ, ನಾವು ಒಂದಿರ್ತೀವಿ, ಅದೇ ದೊಡ್ಡ ಸುಳ್ಳು ನಾವು ಹೇಳೋದು ಅಲ್ವಾ. ಹೀಗಾಗಿ ಸತ್ಯವಾಕ್, ಸತ್ಯವನ್ನ ಮಾತನಾಡುವ ರಾಜ. ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರ ಮಭೂನೃಪ, ಭಗವಂತನ ಪ್ರಸಾದಕ್ಕೆ ಮತ್ತೆ ಶ್ರೇಷ್ಠವಾದ ಸಾಧನೆಯನ್ನ ಮಾಡಿದ ಮಹಾನುಭಾವ ಅವನು ಜನಕ ಅಂತ ಮಹಾರಾಜ. ಅವನಿಗೆ ಮಮಕಾರ ಇರಲಿಲ್ಲ, ನಿತ್ಯ ತೃಪ್ತನಾದಂತಹ ಮಹಾನುಭಾವ, ಎಂದಿಗೂ ಅಹಂಕಾರ ಇರಲಿಲ್ಲ. ಅವನಿಗೆ ಕುಶಕೇತು ಅಥವಾ ಕುಶಧ್ವಜ ಅಂತ ತಮ್ಮ ಇತ್ತು. ನೋಡಿ, ಯಾವಾಗ ಅಹಂಕಾರ ನಮ್ಮಿಂದ ದೂರವಾಗ್ತದೆ ಅವತ್ತು ದೇವರು ನಮ್ಮ ಕೈ ಹಿಡಿತ. ಅಹಂಕಾರದಿಂದ ಮೆರೆದರೆ ದೇವರು ನಮ್ಮ ಕೈ ಹಿಡಿಯೋದು. ಅದಕ್ಕೆ ಯಾಕೆ ಅಹಂಕಾರದಿಂದ ಮೆರೆದಾಗ ಪಕ್ಕದಲ್ಲಿರುವ ಜನರೇ ನಮ್ಮ ಕೈ ಹಿಡಿಯೋದಿಲ್ಲ ಅಂದಾಗ ದೇವರು ಹೆಂಗ್ ಕೈ ಹಿಡಿತಾರೆ? ಅದಕ್ಕೆ ನಾವು ತುಳಸಿಯಂತೆ ಬದುಕಬೇಕು ಜೀವನದಲ್ಲಿ. ಬಾಳೆ ಎಲೆ ಹೇಳ್ತದೆ, ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠ ನಾನು. ಯಾಕೆ? ಯಾರದೇ ಮನೆಯ ಯಾವುದೇ ಊಟವಾಗಬೇಕಾದರೂ ನಾನು ಬೇಕು, ನಾನು ಶ್ರೇಷ್ಠ ಅಂತ ಬಾಳೆ ಎಲೆ ಹೇಳ್ತದೆ. ಪಕ್ಕದಲ್ಲಿರುವ ವಿಳೆದೆಲೆ ಅಂತದೆ, ಹುಚ್ಚ ನೀನೇನು ಶ್ರೇಷ್ಠನು, ಊಟ ಆಗುವವರೆಗೂ ನಿನ್ನ ಆಟ, ಊಟ ಆದ ಮೇಲೆ ನಿನ್ನನ್ನ ತಿಪ್ಪೆಗೆ ಎಸೀತಾರೆ, ನೀನೇನು ಶ್ರೇಷ್ಠ ಅಂತ ವಿಳೆದೆಲೆ ಹೇಳ್ತದಂತೆ. ನಾನು ಶ್ರೇಷ್ಠ ನೋಡು. ನವರಾತ್ರಿ ಅದ್ರೊಳಗೂ ದೊಡ್ಡ ದೇವರು ದೀಪ ಇವೆಲ್ಲ ಹಾಕಿದಾಗ ಹೊಟ್ಟಿ ತುಂಬೆ ತಗೊಳ್ಳೋದೇ ಇಲ್ಲ, ಕಂಟು ತುಂಬೆ ತಗೊಂಡಿರ್ತೀವಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತಾರಲ್ಲ, ಕಂಟು ಮಠ ತಗೊಂಡಿವಿ ಅಂತ. ಹೀಗಾಗಿ ಅಲ್ಲಿ ತನ ತಗೊಂಡಿರ್ತೇವೆ, ಹೌದಾ? ಅದನ್ನೆಲ್ಲ ಕರಗಿಸಬೇಕು ಅಂದ್ರೆ ತಾಂಬೂಲ, ತಾಂಬೂಲಂ ಶ್ರೀಕರಂ ಭದ್ರಂ. ಹೀಗಾಗಿ ತಾಂಬೂಲ ಬೇಕು, ಅದನ್ನ ಹಾಕೊಂಡಾಗ ಕರಗ್ತದಲ್ಲ. ಹೀಗಾಗಿ ನಾನು ಶ್ರೇಷ್ಠ ಅಂತ ವಿಳೆದೆಲೆ ಹೇಳ್ತದ. ಪಕ್ಕದಲ್ಲಿರುವ ಕರವೇವಂತದಂತೆ, ಹುಚ್ಚ ನೀನೇನು ಶ್ರೇಷ್ಠನು, ಬಾಯಿಗೆ ಬರುವವರೆಗೂ ನಿನ್ನ ಆಟ, ಬಾಯಿಗೆ ಬಂದ ಮೇಲೆ ನಿನ್ನನ್ನೆಲ್ಲ ದಾರಿಯಲ್ಲಿ ಉಗೀತಾ ಹೋಗ್ತಾರೆ, ನೀನೇನು ಶ್ರೇಷ್ಠ ಅಂತ ಕೇಳಿ.
ಆಗ ಕರಿಬೇವು ಹೇಳುತ್ತದೆ, ನಾನು ಶ್ರೇಷ್ಠ ನೋಡು. ಯಾಕೆ? ಯಾರದೇ ಮನೆಯ ಜಾತಿ ಮತ ಪಂಥ ಪಂಗಡ ಭೇದ ಇಲ್ಲದೇನೆ ಯಾರದೇ ಮನೆಯ ಒಗ್ಗರಣೆ ಆಗಬೇಕಾದ್ರೆ ನಾನು ಬೇಕು, ನಾನು ಶ್ರೇಷ್ಠ ಅಂತ ಕರಿಬೇವು ಹೇಳಿಕೊಳ್ತದಂತೆ. ಆಗ ಬಾಳೆ ಎಲೆ ವಿಳೆದೆಲೆ ಸೇರಿ ಹೇಳ್ತಾವೆ, ಹುಚ್ಚ ನೀನೇನು ಶ್ರೇಷ್ಠನು, ತಟ್ಟೆಗೆ ಎಲೆಗೆ ಬರುವವರೆಗೂ ನಿನ್ನ ಆಟ, ಎಲೆಗೆ ಬಂದರೆ ನಿನ್ನನ್ನ ಎತ್ತಿ ಹೊರಗಡೆ ಇಡ್ತಾರೆ, ನೀನೇನು ಶ್ರೇಷ್ಠ. ಯಾವುದೂ ಮಾತನಾಡದೆ ಇರುವ ಒಂದು ಎಲೆ ಹಾಗೆ ಕುಳಿತಿದೆ. ಆ ಎಲೆಯನ್ನ ಒಬ್ಬ ಎತ್ತಿದ, ದೇವರ ಪಾದಕ್ಕೆ ಇಟ್ಟ. ಆಗ ಆ ಎಲೆ ಹೇಳಿತಂತೆ, ವಿಳೆದೆಲೆ ಬಾಳೆ ಎಲೆ ನೀನು ಅಹಂಕಾರ ಪಟ್ಟೆ, ತಿಪ್ಪೆಗೆ ಬಿದ್ದೆ. ವಿಳೆದೆಲೆ ನೀನು ಅಹಂಕಾರ ಪಟ್ಟೆ, ದಾರಿಯಲ್ಲಿ ಬಿದ್ದೆ. ಕರಿಬೇವು ನೀನು ಅಹಂಕಾರ ಪಟ್ಟೆ, ಎಲೆಯ ಹೊರಗೆ ಬಿದ್ದೆ. ನಾನು ಅಹಂಕಾರ ಬಿಟ್ಟೆ, ನಾನು ಭಗವಂತನ ಪಾದ ಸೇರಿದೆ, ನಾನು ತುಳಸಿ. ಏನಿದ್ದರೇನು ತುಳಸಿ ಇಲ್ಲದ ಪೂಜೆ ಹರಿವಲ್ಲನೋ ಕೊಳ್ಳನು. ಹಾಗಾಗಿ ಅಹಂಕಾರವನ್ನ ಬಿಟ್ಟು ನಡೆದರೆ ಮಾತ್ರ ದೇವರು ನಮ್ಮನ್ನ ಮುಂದೆ ಕರೀತಾನೆ. ನರಯಾನದೊಳು ಕ್ಷಣ ನರವರ ಎನಿಸುವೀವರ ಛತ್ರ ಚಾಮರ ಹಾಕಿಸುವಿಯೋಂ. ಕರುಣಾನಿಧಿಯೇ ನಿನ್ನ ಕರುಣೆ ತಪ್ಪಿದ ಮೇಲೆ ಚರಣ ಭರಣ ಪಾದ ರಕ್ಷೆಯೂ ದೊರೆಯದು. ಇಟ್ಟಾಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ ದೊರೆಯೇ, ಇಟ್ಟಾಗೆ ಇರುವೇನೋ ಹರಿಯೇ. ಹಾಗಾಗಿ ನಿರಹಂಕೃತಿ, ಅವನಿಗೆ ಅಹಂಕಾರ ಅನ್ನೋದು ಇರ್ಲಿಲ್ಲ. ನಾವು ಅಹಂಕಾರ ಬಿಡಬೇಕು ಅನ್ನುವುದನ್ನ ಜನಕನ ಒಂದು ಮಾತಿನಿಂದ ತಿಳಿಸ್ತಾರೆ. ನಿರಹಂಕೃತಿ ಆತ್ಮದೃಕ ತಸ್ಯ ಭ್ರಾತ ಭವತ್ಪೂರ್ವಂ ಕುಶಕೇತು ರೀತಿ ಸ್ಮೃತಃ. ಅವನಿಗೆ ತಮ್ಮನಾಗಿದ್ದ ಕುಶಕೇತು ಅಂತ. ಅವನಿಗೆ 3 ಜನ ಮಕ್ಕಳಿದ್ದರ್ರಿ ಪಾಪ, ಭಾರೀ ಸುಂದರಿದ್ರು ನೋಡ್ಲಿಕ್ಕೆ. ವಾಮನ ಪುರಾಣ ಇವನ ಕಥೆಯನ್ನ ಬಿಡಿಸಿಕೊಡುತ್ತದೆ. ಪ್ರತಿ ಬಾರಿಯೂ ಶ್ರೀನಿವಾಸ ಕಲ್ಯಾಣ ಕೇಳಿರ್ತೀರಿ, ಹೊಸ ಹೊಸ ವಿಚಾರಗಳು ಗೊತ್ತಾಗ್ಲಿ ಅಂತ. ವಾಮನ ಪುರಾಣ ಇವನ ವಿಷಯವನ್ನ ಬಿಚ್ಚಿಕೊಡ್ತದೆ. ಇಲ್ಲಿ ಕುಶಧ್ವಜನಿಗೆ 3 ಜನ ಮಕ್ಕಳು ಅಂತ ವಾಮನ ಪುರಾಣ ಹೇಳ್ತದೆ. ಮತ್ತೆ ರಾಮಾಯಣದ ಬಾಲಕಾಂಡ ಹೇಳ್ತದೆ ಕುಶಧ್ವಜನಿಗೆ 2 ಮಕ್ಕಳು ಅಂತ ಹೇಳ್ತದೆ. ಹೇಗೆ ಇದು ಅಂತ ವಿಚಾರವನ್ನ ಮಾಡಿ ಮುಂದೆ ಊರ್ಮಿಳೆ ಅನ್ನುವವಳು ಜನಕನಿಗೆ ಔರಸ ಪುತ್ರಿ ಅಂತ ಮಾಡಿ ಇದನ್ನ ಹೊಂದಿಸ್ತಾಳೆ. ಈ 3 ಜನ ಮಕ್ಕಳೇನಿದ್ರಲ್ಲ ಅವರ ಹೆಸರನ್ನೆಲ್ಲ ನಿಮಗ್ ಗೊತ್ತದ. ವಿಚಿಕಿತ್ಸು, ವಿಕರ್ತನ, ಪ್ರತರ್ಧನ ಅಂತ 3 ಜನ ಮಕ್ಕಳು. ಜೊತೆಗೆ ಈ ಜನಕನಿಗೆ ಸೀತೆ ಎನ್ನುವಂತಹ ಮಗಳು ಲಕ್ಷ್ಮೀದೇವಿ, ಅವಳೇ ಸೀತೆಯಾಗಿ ಬಂದಳು ಅಂತ ನಾವು ಕಥೆಯನ್ನ ಕೇಳ್ತೇವೆ. ಶ್ರುತಕೀರ್ತಿ ಮತ್ತು ಮಾಂಡವಿ ಎನ್ನುವಂತಹ ಕುಶಧ್ವಜನಿಗೆ 2 ಹೆಣ್ಣು ಮಕ್ಕಳು. ಇಷ್ಟೆಲ್ಲ ಇವರ ಇತಿಹಾಸವನ್ನ ವಾಮನ ಪುರಾಣ ತಿಳಿಸಿಕೊಡ್ತದೆ. ಮುಂದೆ ಕುಶಕೇತುವೇ ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಜನಕ ಮಹಾರಾಜ 80,000 ವರ್ಷಗಳ ಕಾಲ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಿದ ರಾಜ ಅವನು. ನಮಗ ಸುಖ ಇದೆ ಏನು, ಸುಖ ಅಂತ ತಿಳಿದಿರ್ತೇವೆ, ಅದೇ ದುಃಖವಾಗಿರ್ತದ ನಮಗ್, ಹೌದಾ? ಇವತ್ ಹೇಗಾದ್ರೂ ಕಡುಬು ಮಾಡಿವಿ, ಹೋಳಿಗೆ ಮಾಡಿವಿ, ಚಲೋ ತಿಂದ್ರಾತು, ಬೆಳಗ್ಗೆಯಿಂದೆಲ್ಲ ಒದ್ದಾಡಿವಿ, ಕಡುಬು ತಿನ್ನೋಣ ಹೋಳಿಗೆ ತಿನ್ನೋಣ ಅಂತ ಏನೇನೋ ತುಪ್ಪ ಹಾಕೊಂಡು 2 ತಿನ್ನಲಿ 3 ತಿಂದಿರ್ತೀವಿ. ಮ್ಯಾಲಿನ ಮ್ಯಾಲೆ ಕೆಳಗಿಂದ ಕೆಳಗ ಹಾಕ್ತಿರ್ತಾರ. ಆಚಾರ 6 ಗಂಟೆಗೆ ಮುಗಿಸ್ಬಿಡ್ರಿ, ಆಗ್ತಾ ಇಲ್ಲ ನಮಗ, ಹೋಗ್ಬೇಕು ನಾವ್, ಅಲ್ವಾ? ನೋಡ್ರಿ ಇಂಥ ಪರಿಸ್ಥಿತಿ. ಸುಖ ಅಂತ ತಿಂದಿದ್ದೂ ಕಷ್ಟವಾಗ್ತದೆ ನಮಗೆ. ನಿಜವಾದ ಸುಖ ಅದು ಧರ್ಮ ನೋಡಿ. ಏಕಾದಶಿಯ ಉಪವಾಸವನ್ನ ಮಾಡಿ ದ್ವಾದಶಿಯ ದಿವಸ ಸರಿಯಾದ ಸಮಯಕ್ಕೆ ದೇವತಾರ್ಚನೆಯನ್ನ ಮುಗಿಸಿ ಪಾರಣೆಯನ್ನ ಮಾಡಿದಾಗ ಏನು ಒಂದು ತೃಪ್ತಿ ಇರುತ್ತದೆ, ಅದು ತಿಂದಾಗ ಆಗೋದಿಲ್ಲ ನೋಡಿ ತೃಪ್ತಿ. ಆ ತೃಪ್ತಿ ಸಿಗುವಂತಹ ಘಟ್ಟವೇ ಬೇರೆ ಇರುತ್ತೆ. ಹಾಗಾಗಿ ಅಂತಹ ತೃಪ್ತಿ ಆಗ್ಬೇಕಲ್ಲ. ಅವನು 80,000 ವರ್ಷ ಸುಖದಲ್ಲಿದ್ದರೂ ಕೊನೆಗೆ ಕೇಳ್ಕೊಂಡಿದ್ದೇನೋ ಅಂದ್ರೆ ಸುಖಮೇವ ಮೇಸ್ಯ, ನನ್ನ ಕೊನೆಯವರೆಗೂ ಸುಖಾನೇ ಇರ್ಲಿ ಅಂತ. ಯಾವುದನ್ನು ನಾವು ಬೇಡಬಾರದು ದೇವರಿಗೆ. ಮದವು ಮತ್ಸರ ಲೋಭ ಮೋಹವು ಒದಗಬಾರದು ಎನ್ನ ಮನದಲ್ಲಿ, ಪದುಮನಾಭನಿ ಜ್ಞಾನ ಭಕ್ತಿ ವಿರಕ್ತಿ ನಿತ್ತು. ಹೃದಯ ಮಧ್ಯದಿ ನಿನ್ನ ರೂಪವು ವದನದಲ್ಲಿ ತವ ನಾಮ ಮಂತ್ರವು, ಸದಯ ಪಾಲಿಸೋ ಬೇಡಿ ಕೊಂಬೆನೋ ಶೇಷಗಿರಿವಾಸ. ಅಂದ ನುಡಿ ಕುಸಿಯಾಗಬಾರದು, ಬಂದ ಭಾಗ್ಯವು ಹೋಗಬಾರದು, ಕುಂದುಬಾರದೆ ನಿನ್ನ ಕರುಣವು ದಿನದಿ ವರ್ಧಿಸಲಿ. ನಿಂದೆ ಮಾಡುವ ಜನರ ಸಂಘವು ಎಂದಿಗಾದರೂ ದೊರೆಯಬಾರದು, ಎಂದು ನಿನ್ನನು ಬೇಡಿ ಕೊಂಬೆನು ಶೇಷಗಿರಿವಾಸ. ಇವುಗಳನ್ನ ಮಾತ್ರ ಕೇಳಬೇಕಂತ್ರಿ ದೇವರ ಹತ್ತಿರದಲ್ಲಿ.
ಯಾವತ್ತಿಗೂ ಮದ ಬೇಡ, ಮೋಹ ಬೇಡ, ಮಾತ್ಸರ್ಯ ಬೇಡ, ಇದ್ಯಾವುದು ಬೇಡ ಅಂತ ಕೇಳ್ಕೊಳ್ಬೇಕು. ನಾವು ದೇವ್ರ ಹತ್ರ ಹೋದಾಕ್ಷಣ ದೇವರೇ ಗಾಬರಿ ಆಗಿರ್ತಾನ, ಮತ್ತೇನು ಕೇಳ್ಕೊಳಿಕ್ ಬಂದಾರೋ ಮಾರಾಯ ಇವರು ಅಂತ. ಏನಾದ್ರೂ ಇದ್ರೇನೆ ದೇವ್ರ ಹತ್ರ ಬರ್ತೇವೆ, ಇಲ್ಲ ಅಂದ್ರೆ ಬರೋದೇ ಇಲ್ಲ. ಒಂದು ಪಂಚಾಮೃತ ಮಾಡಿಸಿ 25 ಲಿಸ್ಟ್ ತಂದಿರ್ತೇವೆ ದೇವರಿಗೆ. ನಮ್ಮ ಮನೆಯವರಿಗೆ ಪ್ರಮೋಷನ್ ಆಗ್ಲಿ, ನನ್ನ ಮಗಳಿಗೆ ಕೆಲಸ, ನನ್ನ ಮಗನಿಗೆ ಕೆಲಸ ಸಿಗಲಿ, ನನ್ನ ಮಗಳಿಗೆ ವರ ಸಿಗ್ಲಿ, ನಮ್ಮ ಅತ್ತಿಯವ್ರು ಹೋಗ್ಲಿ, 108 ಕೇಳ್ಕೊಂಡಿರ್ತೇವೆ. ಹೋಗ್ಲಿ ಅಂದ್ರೆ ಯಾತ್ರೆಗ ಮತ್ತ ತಪ್ಪು ತಿಳ್ಕೊಬೇಡ್ರಿ, ಬದ್ರಿ ಯಾತ್ರೆ ವಯಸ್ಸಾಗಿದೆ ಅಂತೇಳಿ. ಹೀಗಾಗಿ 108 ಬೇಡ್ಲಿಕ್ಕಾಗೇ ದೇವರ ಹತ್ತಿರ ಬಂದಿದ್ದೇವೆ. ಒಮ್ಮೆಯಾದರೂ ಯೋಚನೆ ಮಾಡಿ, ದೇವರು ಬೇಡದೇ ಎಲ್ಲವನ್ನು ಕೊಟ್ಟಿದ್ದಾನೆ ನಮಗೆ. ಯಾವುದನ್ನ ಬೇಡಲಿಕ್ಕೆ ಬಂದಿದ್ದೇವೆ? ಏನು ಬೇಡಲಿ ನಿನ್ನ ಬಳಿಗೆ ಬಂದು. ಒಮ್ಮೆಯಾದರೂ ಯೋಚನೆ ಮಾಡಿ ನೋಡಿ, ತಾಯಿಯ ಗರ್ಭದಲ್ಲಿದ್ದಾಗ ಕಣ್ಣು ಕೊಡು, ಕಿವಿ ಕೊಡು, ಮೂಗು ಕೊಡು, ಹುಬ್ಬು ಕೊಡು, ತಲೆ ಕೊಡು, ಹಾರ್ಟ್ ಕೊಡು, ಬೋನ್ಸ್ ಕೊಡು, ನರಗಳನ್ನ ಕೊಡು, ಬೆರಳು ಕೊಡು, ಹಿಂಗಾಲು ಕೊಡು, ಮುಂಗಾಲು ಕೊಡು, ಮೊಣಕಾಲು ಕೊಡು, ಬೆನ್ನು ಕೊಡು, ಸೊಂಟ ಕೊಡು, ಜೊತೆಗೆ ರೆಪ್ಪೆ ಕೊಡು, ಮೂಗು ಕೊಡು, ಹಲ್ಲು ಕೊಡು, ಒಸಡು ಕೊಡು. ಯಾವುದಾದರೂ ಕೇಳಿದ್ದೇವಾ ದೇವರಿಗೆ? ಯಾವುದನ್ನೂ ಕೇಳಿಲ್ಲ. ಯಥಾವತ್ತಾಗಿ ದೇವರು ನಮಗೆ ಕೊಟ್ಟಿದ್ದಾನೆ. ಬಂದ ಮೇಲೆ ಕೇಳೋದನ್ನ ಬಿಟ್ಟಿದ್ದೇವ? ಬಂದಾಕ್ಷಣ ಕೇಳೋಕೆ ಶುರುನೇ ಮಾಡಿದ್ದೇವೆ. ಹೀಗಾಗಿ ದೇವರು ಪ್ರಮೋಷನ್ ಕೊಡ್ತಾನೆ. ಗಂಡನಿಗೆ ಪ್ರಮೋಷನ್ ಬೇಕಲ್ವಾ? ಪ್ರಮೋಷನ್ ಕೊಡ್ತಾನೆ. ಬೇಡಿದ್ದಕ್ಕೆ ಒಂದು ನ್ಯೂನ್ಯತೆಯನ್ನ ಇಟ್ಟು ಕೊಡ್ತಾನೆ, ಟ್ರಾನ್ಸ್ಫರ್ ಕೊಟ್ಟು ಪ್ರಮೋಷನ್ ಕೊಡ್ತಾನೆ. ಕೇಳುವವರಾಗಬಾರದು, ಹೇಳುವವರಾಗಬೇಕು ದೇವನ ಮುಂದೆ. ನೀನಿತ್ತ ಸೌಭಾಗ್ಯ ನಿಬಿಡವಾದದು ಎನಗೆ, ಏನು ಬೇಡಲಿ ನಿನ್ನ ಬಳಿಗೆ ಬಂದು. ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದೀಯಲ್ಲೋ, ಏನಾದ್ರೂ ಬೇಡ, ಸಾಕು ಅನ್ನುವ ಭಾವ ಬೇಕು. ನಿನ್ನವನೆಂದೆನಿಸೋ ಮನಸ್ಸು ನಿನ್ನೋಳು ನೀಲಿಸೋ, ನಿನ್ನ ದಾಸರ ಸಂಗದೊಳಗೆನ್ನ ಇರಿಸೋ. ಎನ್ನಂಥ ಪತಿತರು ಇನ್ನಿಲ್ಲ ಸಲಹೋ ಶ್ರೀ ಪ್ರಾಣೇಶ ವಿಠಲ. ಯಾಕೋ ಈ ಭವಭಂಗ, ಸಾಕೋ ಈ ಮಾನಭಂಗ. ನಿನ್ನವ ಎಂದೆನಿಸೋ ಮನಸ್ಸು ನಿನ್ನೋಡು ನಿಲ್ಲಿಸೋ. ಇಷ್ಟನ್ನೇ ದೇವರಿಗೆ ಕೇಳಬೇಕು. ಹಾಗಾಗಿ ಸುಖ ಬೇಕು ಅಂತ ಕೇಳಿದರೆ ದೇವರು ಸುಖದ ಜೊತೆಗೆ ದುಃಖವನ್ನೂ ಕೊಡ್ತಾನೆ. ಒಬ್ಬ ಹೊಸದಾಗಿ ಮನೆ ಕಟ್ಟಿಸಿದ. ನಾವೆಲ್ಲ ಹಾಗೆ ಅಲ್ವಾ? ಇಟ್ಟಂಗೆ ಇರುವೇನೋ ಹರಿಯೇ ಅಂತ ಗೊತ್ತೇ ಇಲ್ಲ ನಮಗೆ. ಇಟ್ಟಂಗಿ ಇಡುವೇನೋ ಹರಿಯೇ. 3 BHK 2 BHK ಬಾಯಿಯೊಳಗಿನ ಹಲ್ಲು ಬಿಚ್ಚುತ್ತಾ ಇದ್ರು 3 BHK ಅಂತಿರ್ತೇವೆ ನಾವು. ಅಂದ ಮೇಲೆ ಇಷ್ಟೆಲ್ಲಾ ಕಟ್ಟತಾ ಇರ್ತೇವಲ್ಲ, ಇಟ್ಟಂಗಿ ಇಡುವೇನೋ ಹರಿಯೇ ಅಂತ. ಒಬ್ಬ ಮನೆಯನ್ನ ಕಟ್ಟಿಸಿದ ಮೇಲೆ ಯಾವಾಗಲೂ ಹೊರಗಡೆ ಬರ್ಬೇಕು ಅಂದ್ರೆ ಮೇನ್ ಡೋರ್ ಇಂದಾನೇ ಬರ್ಬೇಕಲ್ವಾ? ತೊಂದರೆ ಆಯ್ತು ಅವನಿಗೆ ಪಾಪ. ಬೆಡ್ರೂಮಿಗೆ ಒಂದು ಬಾಗಿಲು ಮಾಡಿಸಿದ, ಡೈರೆಕ್ಟ್ ಹೊರಗಡೆ ಹೋಗ್ಲಿಕ್ಕೆ. ಗೆಸ್ಟ್ ರೂಮಿಗೆ ಒಂದು ಬಾಗಿಲು ಮಾಡಿಸಿದ, ಡೈರೆಕ್ಟ್ ಹೊರಗಡೆ ಹೋಗ್ಲಿಕ್ಕೆ. ಅಡಿಗೆ ಮನೆಗೂ ಒಂದು ಬಾಗಿಲು ಮಾಡಿಸಿದ, ಹೊರಗಡೆ ಹೋಗ್ಲಿಕ್ಕೆ. ಎಷ್ಟೆಷ್ಟು ರೂಮ್ಗಳಿದೆಯೋ ಅಲ್ಲಿಂದಲೇ ಹೊರಗೆ ಬರುವಂತೆ ಬಾಗಿಲುಗಳನ್ನ ಮಾಡಿಸಿದ. ಸಂತೋಷ ಪಟ್ಟ, ಎಷ್ಟು ಸುಖದಿಂದಿದ್ದೇನೆ ನೋಡು ಅಂತ. ಹಗಲು ಕಳೆಯುವ ತನಕ ಮಾತ್ರ. ರಾತ್ರಿ ಮಲಗಿಕೊಂಡಾಗ ಶುರು ಆಯ್ತು, ಹಿಂದಿನ ಬಾಗಿಲು ಹಾಕಿ ನಿಲ್ಲೋ, ಮುಂದಿನ ಬಾಗಿಲು ಹಾಕಿ ನಿಲ್ಲೋ, ಬೆಡ್ರೂಮ್ ಬಾಗಿಲು ಹಾಕಿ ನಿಲ್ಲೋ. ನೋಡಿ, ಸುಖ ಇದೆ, ದುಃಖದ ಜೊತೆ ಇದೆ. ಹೀಗಾಗಿ ಆ ಸುಖದಕ್ಕೆ ನಾವು ಬೆನ್ನು ಹತ್ತಿದರೆ ದುಃಖವೂ ನಮ್ಮನ್ನ ಸೇರಿಕೊಂಡು ಬರುತ್ತದೆ. ಅದನ್ನ ತಿಳಿಸಿಕೊಡುತ್ತದೆ ವೆಂಕಟೇಶ ಮಹಾತ್ಮೆ. 80,000 ವರ್ಷಗಳ ಕಾಲ ಸುಖದ ಸುಪ್ಪತ್ತಿಗೆಯಲ್ಲಿದ್ದ ಜನಕನಿಗೆ ಕುಶಕೇತುವಿನ ಮರಣವೇ ಅಪ್ಪಳಿಸಿತು ಸಾಗರದಂತೆ. ಕುಶಕೇತು ಮರಣ ಹೊಂದಿದ ಕ್ಷಣದಲ್ಲಿ ಗಾಬರಿಯಾದ. ಯಾಕೆ? ಈ ರಾಜ್ಯದ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ. ಎಲ್ಲವೂ ಕುಶಕೇತು ನೋಡ್ತಾ ಇದ್ದ. ಕುಶಕೇತು ಹೊರಟು ಹೋದ ಮೇಲೆ ಈ ರಾಜ್ಯದ ಭಾರವನ್ನೆಲ್ಲ ನಾನೇ ನೋಡ್ಕೊಳ್ಬೇಕಲ್ಲ. ರಾವಣಾದಿ ಎಲ್ಲ ದೈತ್ಯರು ಕೂಡ, ರಾವಣ, ಇಂದ್ರಜಿತು ಇವರೆಲ್ಲರೂ ಕೂಡ ನನ್ನ ಮೇಲೆ ದಂಡೆತ್ತಿ ಬರ್ತಾರೆ. ಇವರೆಲ್ಲರನ್ನ ಹೇಗೆ ಎದುರಿಸ್ಬೇಕು ನಾನು? ಇಷ್ಟೇ ಅಲ್ಲ, ಈ ಯಾವ ಮಕ್ಕಳನ್ನ ನಾನು ಹೇಗೆ ಪಾಲನೆ ಮಾಡಬೇಕು? ಈ ಕುಶಕೇತುವಿನ ಮಕ್ಕಳ ಮುಂದಿನ ಜವಾಬ್ದಾರಿ ಹೇಗೆ? ಇದೆಲ್ಲವನ್ನ ಚಿಂತೆಗೆ ಒಳಗಾದ. ನೋಡಿ, ಸುಖದಲ್ಲಿ ಇದ್ದವನು ಚಿಂತೆಗೆ ಬಂದ ಜನಕ. ಅದಕ್ಕೆ ಸುಖದ ದಿನಗಳನ್ನ ಹೇಗೆ ಕಳೆಯಬೇಕು ನಾವು? ಮುಂದೆ ನಮಗೆ ದುಃಖದ ದಿನಗಳು ಇವೆ ಅನ್ನುವ ಎಚ್ಚರಿಕೆಯಲ್ಲಿ ಸುಖದ ದಿನಗಳನ್ನ ಕಳೆಯಬೇಕು. ಸುಖ ಬಂದಾಗ ಹಿರಿ ಹಿಗ್ಗಿ ಇನ್ನೊಬ್ಬರನ್ನ ಅವಮಾನಿಸಿ, ಇನ್ನೊಬ್ಬರನ್ನ ತಿರಸ್ಕರಿಸಿ ನಾವು ನಡೆದರೆ ದುಃಖದ ದಿನಗಳಲ್ಲಿ ನಾವು ತಲೆ ತಗ್ಗಿಸುವ ಪ್ರಸಂಗ ಬರುತ್ತೆ.
ಅದಕ್ಕೆ ದುಃಖದ ದಿನಗಳು ಮುಂದೆ ಇವೆ ಅಂತ ಎಚ್ಚರಿಕೆಯಲ್ಲಿ ಸುಖದ ದಿನಗಳನ್ನ ಕಳೆಯಬೇಕು. ದುಃಖದ ದಿನಗಳನ್ನ ಹೇಗೆ ಕಳೆಯಬೇಕು ಗೊತ್ತಾ? ಮುಂದೆ ನನಗಾಗಿ ಸುಖದ ದಿನಗಳು ಇವೆ ಅನ್ನುವ ಹಂಬಲದಲ್ಲಿ ದುಃಖದ ದಿನಗಳನ್ನ ಕಳೆಯಬೇಕಂತ. ಅದಕ್ಕೆ ನಾರದ ಹೋಗಿ ಭಗವಂತನಿಗೆ, ಕೃಷ್ಣನಿಗೆ ಕೇಳಿದನಂತೆ, ದುಃಖದಲ್ಲಿದ್ದವರಿಗೆ ಸುಖ ಅನ್ನಿಸಬೇಕು, ಸುಖದಲ್ಲಿದ್ದವರಿಗೆ ದುಃಖ ಅನ್ನಿಸಬೇಕು, ಅಂತಹದ್ದನ್ನು ಒಂದೇ ಲೈನ್ನಲ್ಲಿ ಹೇಳು ಅಂದ ನಾರದ. ಕೃಷ್ಣ ಹೇಳಿದನಂತೆ, ಈ ಸಮಯ ಕಳೆದು ಹೋಗ್ತದೆ ಅಂತ ಹೇಳಿದಂತೆ. ದುಃಖದಲ್ಲಿದ್ದವರಿಗೆ ಈ ಸಮಯ ಹೋಗ್ತದ್ರಿ, ಈ ಸಮಯ ಹೋದ ಮೇಲೆ ಮುಂದೆ ಚಲೋ ಬರ್ತದೆ ಸುಖ. ಸುಖದಲ್ಲಿದ್ದವರಿಗೆ ದುಃಖ. ಹೀಗಾಗಿ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತ ಆ ನಿಟ್ಟಿನಲ್ಲೇನೆ ಜೀವನಗಳನ್ನ ಕಳೆಯಬೇಕು, ಜೀವನವನ್ನ ಕಳೆಯಬೇಕು. ಯಾವಾಗ ಕುಶಕೇತು ಮರಣ ಹೊಂದಿದ, ಅವನ ಹೆಂಡತಿಯೂ ಸಹಗಮನವನ್ನ ಮಾಡಿದಳಂತೆ. ಎಲ್ಲ ಜವಾಬ್ದಾರಿಯೂ ಕೂಡ ಈ ಜನಕ ಮಹಾರಾಜನ ಮೇಲೆ ಬಂದಿತು. ಅವನಿಗೆ ಒಂದು ಆಸೆ ಹುಟ್ಟುತ್ತಂತ. ಏನಂದ್ರ, ಈ ಶ್ರುತಕೀರ್ತಿ, ಮಾಂಡವಿ, ಸೀತೆ ಇವರೆಲ್ಲರೂ ಕೂಡ ಒಂದೇ ರಾಜನ ಸೊಸೆಯರಾಗಬೇಕು, ಒಂದೇ ರಾಜನ ಮಕ್ಕಳಿಗೆ ಹೆಂಡತಿಯರಾಗಬೇಕು ಅಂತ ಅದೊಂದು. ಹೀಗಾಗಿ ನಿರಂತರದಲ್ಲಿ ದುಃಖದಲ್ಲೇ ಕಳೀತಾ ಹೋದ. ದುಃಖದಲ್ಲಿ ಕಳೆಯುವ ಪ್ರಸಂಗ ಬಂದಾಗ ಏನು ಮಾಡಬೇಕು? ಕುಶಧ್ವಜನ ಎಲ್ಲ ಉತ್ತರ ಕ್ರಿಯೆಗಳನ್ನ ಅವನೇ ಮಾಡ್ತಾ ಇದ್ದಾನೆ. ಮಾತೃಹೀನಾಂ ಸ್ತತೋ ಬಾಲಾನ್ ಆಲಿಂಗ್ಯಾಂಕೆ ನಿಧಾಯ ಚ ಭೋ ಪುತ್ರ ಬಾಲಭಾವೇತು ಮಾತೃಹೀನಾಶ್ಚ ಕರ್ಷಿತಾಹ. ಎಲ್ಲ ಮಕ್ಕಳನ್ನ ಅಪ್ಪಿಕೊಂಡ ಜನಕ. ತಂದೆ ಇಲ್ಲ, ತಾಯಿ ಇಲ್ಲ, ಹೇಗೆ ಬೆಳೀತೀರೋ ಮುಂದೆ? ನಿಮ್ಮನ್ನ ನೋಡಿಕೊಳ್ಳುವುದಾದರೂ ಹೇಗೋ? ಎಲ್ಲರನ್ನ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಾನೆ. ಅಷ್ಟರಲ್ಲೇನೆ ಅಲ್ಲಿಗೆ ಬಂದವರು ಶತಾನಂದರು ಅಂತ ಅವರ ಹೆಸರು. ಶತ ಅಂದರೆ ಅನಂತ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ಅನಂತವಾದ ಆನಂದ ಪಡೆದವರು ಯಾರು ಅಂದ್ರೆ ಶತಾನಂದ. ಯಾಕೆ? ವಾಮದೇವ ಋಷಿಗಳ ಮಕ್ಕಳವರು, ತಮ್ಮರವರು. ವಾಮದೇವ ಋಷಿಗಳಿಗೆ ತಮ್ಮರಾದಂಥವರು ಶತಾನಂದರು. ನಿರಂತರದಲ್ಲಿ ದೇವರನ್ನ ಕಾಣುವ ಮಹಾನುಭಾವರು. ಅಂತಹ ಶತಾನಂದರು ಅಲ್ಲಿಗೆ ಬಂದ್ರಂತೆ. ಜನಕ ಅವರ ಪಾದಪೂಜೆಯನ್ನ ಮಾಡಿದ. ಶತಾನಂದ ಮಹಾಪ್ರಾಜ್ಞ ಕಾಗತಿ ಸ್ಯಾದಿತೋ ಮಮ ವೃದ್ಧತ್ವಾದಾತ್ಮನಶ್ಚೈವ ಪುತ್ರಾಣಂ ಚೈವ ಶೈಶವಾತ್. ನನಗೆ ಇನ್ನೇನು ಗತಿನೋ? ಈ ಎಲ್ಲ ಮಕ್ಕಳು ಕೂಡ ಚಿಕ್ಕವರಿದ್ದಾರೆ. ಕನ್ಯಕಾ ರತ್ನಬಾಹುಲ್ಯ ಧತಬಂಧೋರ್ ಮಹಾಮುನಿ ಬಹವ ಶತ್ರವಸ್ಸಂತಿ ರಾವಣೇಂದ್ರ ಜಿದಾದಯ. ರಾವಣ, ಇಂದ್ರಜಿತು ಮೊದಲಾದ ಎಲ್ಲ ಶತ್ರುಗಳಿದ್ದಾರೆ. ಈ ಮಕ್ಕಳ ಜವಾಬ್ದಾರಿ ಇದೆ, ರಾಜ್ಯದ ಜವಾಬ್ದಾರಿ ಇದೆ, ಕೋಶದ ಜವಾಬ್ದಾರಿ ಇದೆ. ಈ ರಾಜ್ಯವನ್ನ ಉಳಿಸಿಕೊಳ್ಳುವ ಜವಾಬ್ದಾರಿ, ಈ ಮಕ್ಕಳನ್ನ ಕಳಿಸುವ ಜವಾಬ್ದಾರಿ, ಮುಂದೆ ಮಕ್ಕಳಿಗೆ ರಾಜ್ಯದಲ್ಲಿ ಏನಾದರೂ ಒಂದನ್ನ ಮಾಡಿ ಇಡುವ ಜವಾಬ್ದಾರಿ, ಇದೆಲ್ಲವೂ ಹೊತ್ತು ನಿಂತಿದ್ದೇನೆ. ಇದೆಲ್ಲದಕ್ಕೂ ಒಂದೇ ಒಂದು ಉತ್ತರ, ಸೊಲ್ಯೂಷನ್ ಏನ್ ಹೇಳ್ರಿ ಅಂತ ಕೇಳಿ. ನ ಜಾನೇ ಮುನಿವರ್ಯಾಹಂ ಪ್ರಜ್ಞಾ ಚಕ್ಷುರ್ನ ವಿದ್ಯತೆ ನಿಮಿತ್ತಮೇಕಂ ಕಥಿತಂ ದ್ವಿತೀಯಂ ಪ್ರಪದಾಮಿತೆ. ನನ್ನ ಮಗಳಾದಂತಹ ಸೀತೆ ಇದ್ದಾಳೆ. ಈ ಸೀತೆಗೆ ಉತ್ತಮನಾದಂತಹ ವರ ದೊರಕಬೇಕಲ್ಲ. ಆ ವರ ಎಲ್ಲಿದ್ದಾನೆ? ಯಾರಿಗೆ ನನ್ನ ಮಗಳನ್ನ ನಾನು ಕೊಡಬೇಕು? ಇದೆಲ್ಲವನ್ನ ನೀವು ವಿಸ್ತಾರವಾಗಿ ತಿಳಿಸಿಕೊಡಿ. ಇಷ್ಟೇ ಅಲ್ಲದೇನೆ, ನನ್ನ 4 ಜನ ಅಳಿಯಂದರು ಕೂಡ ಒಂದೇ ಒಂದು ರಾಜನ ಮಕ್ಕಳಾಗಿರ್ಬೇಕು ಅಂತಾನೆ ನೋಡಿ ಪಾಪ. ಯಾಕೆ ಅಂದ್ರೆ ಒಂದೇ ಮನೆಗೆ ಹೋಗಿಬಿಟ್ರೆ ಕಿರಿಕಿರಿ ಇರೋದಿಲ್ಲ, ಹೌದಾ? 4 ಮನಿ ಬೇರೆ ಬೇರೆ ಕೊಟ್ರ 3 ತಿಂಗಳಲ್ಲಿ 3 ತಿಂಗಳಲ್ಲಿ 3 ತಿಂಗಳಲ್ಲಿ 3 ತಿಂಗಳಲ್ಲಿ ಹಿಂಗ 12 ತಿಂಗಳು ಒಂದೊಂದು ಮನಿಗೆ ಅಡ್ಡಾಡ್ಬೇಕಾಗ್ತದ ವಯಸ್ಸಾದ ಮೇಲೆ. ಒಂದೇ ಮನಿಗೆ ಕೊಟ್ಬಿಟ್ರೆ ವರ್ಷಾನ್ಗಟ್ಲೇನೋ ಅಲ್ಲೇ ಇರ್ಬಹುದಲ್ಲ. ಅದಕ್ಕೆ ಒಂದೇ ರಾಜನ ಸೊಸೆಯರಾಗಬೇಕು ಅಂತ ಕೇಳ್ಕೊಂಡು, ಅದಕ್ಕಾಗಿ ಶತಾನಂದರು ಹೇಳ್ತಾರೆ, ನಿನ್ನ ಮಕ್ಕಳಿಗೂ ಕಲ್ಯಾಣವಾಗ್ತದೆ, ನಿನ್ನ ಶತ್ರುಗಳಿಗೂ ಕೂಡ ಪರಾಜಯವನ್ನ ತಂದು ಕೊಡ್ತದೆ. ಇಷ್ಟೇ ಅಲ್ಲದೇನೆ ನಿನಗೆ ಸುಖವನ್ನೂ ಉಂಟು ಮಾಡುತ್ತದೆ. ಅಂತಹದ್ದೊಂದು ಉಪಾಯ ಇದೆ, ಅದನ್ನ ಹೇಳ್ತೇನೆ ಕೇಳು. ವೈಕುಂಠಗಿರಿ ಮಹಾತ್ಮ್ಯಂ ಸಭವಿಷ್ಯಂ ಸಹೋತ್ತರಂ ಕಲೌ ತತ್ಕೀರ್ತನಂ ಪುಣ್ಯಂ ಸರ್ವ ದುಃಖ ಹರಂ ಶಿವಂ. ಕಲಿಯುಗದಲ್ಲಿ ವೆಂಕಟೇಶ ಮಹಾತ್ಮೆ ಅಂತ ಇದೆ. ಭವಿಷ್ಯೋತ್ತರ ಪುರಾಣದಲ್ಲಿ ಬರುವಂತಹ ವೆಂಕಟೇಶ ಮಹಾತ್ಮೆಯನ್ನ ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಸರ್ವ ದುಃಖ ಹರಂ ಶಿವಂ, ಎಲ್ಲ ದುಃಖವೂ ದೂರವಾಗಿ ಅವರಿಗೆ ಶಿವಂ ಅಂದರೆ ಸುಖ ದೊರೀತದೆ. ಇಷ್ಟೇ ಅಲ್ಲದೇನೆ ಧನಕಾಮಸ್ಯ ಧನದಂ, ಯಾರಿಗೆ ಹಣ ಬೇಕು ಅಂತ ಅಪೇಕ್ಷೆ ಇದೆ ಶ್ರೀನಿವಾಸ ಕಲ್ಯಾಣ ಕೇಳ್ರಿ. ಯಾರಿಗೆ ಪುತ್ರ ಕಾಮಸ್ಯ ಪುತ್ರದಂ, ಯಾರಿಗೆ ಪುತ್ರರು ಬೇಕು ಅಂತ ಅಪೇಕ್ಷೆ ಇದೆ ಅವರು ಶ್ರೀನಿವಾಸ ಕಲ್ಯಾಣವನ್ನ ಕೇಳಿ. ರೋಗಾರ್ಥಸ್ಯ ಚ ರೋಗಜ್ಞಂ, ಯಾರಿಗೆ ತಮ್ಮ ರೋಗಗಳ ನಿವಾರಣೆ ಆಗಬೇಕು ಶ್ರೀನಿವಾಸ ಕಲ್ಯಾಣವನ್ನ ಕೇಳಿ. ಜ್ಞಾನಿನಾಂ ಜ್ಞಾನ ಸಾಧನ, ಇನ್ನಷ್ಟು ಜ್ಞಾನ ಪಡೆಯಬೇಕು ಅನ್ನುವುದಾದರೂ ಶ್ರೀನಿವಾಸ ಕಲ್ಯಾಣವನ್ನ ಕೇಳಿ.
ಈ ಶ್ರೀನಿವಾಸ ಕಲ್ಯಾಣ ಕೇಳಿ ಯಾರು ಏನನ್ನ ಪಡೆದ್ರು ಗೊತ್ತಾ? ಈ ಶ್ರೀನಿವಾಸ ಕಲ್ಯಾಣವನ್ನ ಕೇಳಿದ ಬ್ರಹ್ಮ ತನ್ನ ಪದವಿಯನ್ನ ಬ್ರಹ್ಮದೇವ ಪಡೆದ. ರುದ್ರ ತಾನು ನಿರ್ವಿಷನಾದ. ಕಾಲಕೂಟದಲ್ಲಿ ಬಂದಂತಹ, ಈ ಸಮುದ್ರ ಮಥನದಲ್ಲಿ ಬಂದಂತಹ ಕಾಲಕೂಟ ವಿಷವನ್ನೇ ಪಾನ ಮಾಡಿದ ರುದ್ರದೇವರ ಆ ವಿಷದ ಹರಣವಾದದ್ದು ಶ್ರೀನಿವಾಸ ಕಲ್ಯಾಣವನ್ನ ಕೇಳಿದ್ದರಿಂದ ಅನ್ನತ್ತೆ ಭವಿಷ್ಯೋತ್ತರ ಪುರಾಣ. ಕೈಲಾಸಗಿರಿಯ ದೊರೆ ಇವ ನಮ್ಮ ಅದು ಅಲ್ಲದೆ ಕೇಳೆ, ಬೈಲು ಸ್ಮಶಾನದಿ ಮನೆ ಇವ ಗಮ್ಮ ಸಂಕರ್ಷಣನೆಂದು, ಕೇಳೆ ಮಹಿಯೊಳು ಜನಕೊಗಳು ಪರಮ್ಮ ಇದು ನಿಜವಮ್ಮ, ನಾಲಿಗೆ ಸಾಸಿರ ಫಣಿಭೂಷಣನ ಪರಮೆಯ ರಸಗೈವ ಮೊಮ್ಮಗನಮ್ಮ ವೃಷಭ, ನೇರಿದ ವಿಷಧರನ್ಯಾರೇ ಕೇಳಮ್ಮಯ್ಯ, ಬಾಲೆ ದಾಕ್ಷಾಯಣಿಪತಿ ಇವಗಮ್ಮ ಮಾವನ ಯಾಗದಲ್ಲಿ, ಬಾಳ ಕೃತ್ಯಗಳ ನಡೆಸಿದ ನಮ್ಮ ಸಾಗರದಲ್ಲಿ ಹುಟ್ಟಿದ, ಕಾಲಕೂಟವ ಭಕ್ಷಿಸಿದ ನಮ್ಮ ದುರಾಮನ ದಯವಮ್ಮ, ಮೇಲೆ ಉಳಿಯಲು ಶೇಷಗರಳವು ನೀಲಕಂಠನೆಂದೆನಿಸಿದ ನಮ್ಮ ವೃಷಭ, ನೇರಿದ ವಿಷಧರನ್ಯಾರೇ ಕೇಳಮ್ಮಯ್ಯ. ಹೀಗಾಗಿ ನೀಲಕಂಠಸ್ತು ಯಶುತ್ವ ನಿರ್ವಿಷ ಸುಖಮಾಪ್ತವಾನ್. ಆ ಸುಖ ಅಂತನ್ನೋದು ಅವನಿಗೆ ಆ ವಿಷದ ಬಾಧೆ ಪರಿಹಾರವಾದದ್ದು ಈ ಯಾವ ಶ್ರೀನಿವಾಸ ಕಲ್ಯಾಣದಿಂದ. ವಜ್ರೀನಾಕ ಪದಂ ಪ್ರಾಪ್ತೋ ಯತ್ಕಥಾ ಶ್ರವಣಾದರಾತ್, ಪದಾನ್ಯಾಪುರ್ ಲೋಕಪಾಲ ಯತ್ಕಥಾ ಶ್ರವಣೇನ ವೈ ಕಿಮುಕ್ತೇನ ವಿಶೇಷೇಣ ತದನಂತ ಫಲಂ ಶೃಣು ಇತ್ಯುಕ್ತ ಮುನಿನಾ ತೇಜ ಜನಕೋ ವಾಕ್ಯಮಬ್ರವೀತ್. ಏನು ಫಲ ಅಂತ ಹೇಳೋದು, ನಿನಗೆ ಯಾವುದು ಬೇಕೋ ಎಲ್ಲ ಫಲವನ್ನು ತಂದು ಕೊಡುವಂತಹ ಶಕ್ತಿ ಶ್ರೀನಿವಾಸ ಕಲ್ಯಾಣಕ್ಕೆ ಇದೆ. ಅಂತಹ ಶ್ರೀನಿವಾಸ ಕಲ್ಯಾಣವನ್ನ ವದ ವೈಕುಂಠ ಮಹಾತ್ಮ್ಯಂ ಕಲೌ ತಚ್ಚರಿತಂ ಕಥಂ. ಹೀಗಾಗಿ ಆ ವೈಕುಂಠ ಮಹಾತ್ಮ್ಯದ ಕಥೆಯನ್ನ ನನಗೆ ಹೇಳಿ ಅಂತ ಜನಕ ಮಹಾರಾಜ ಪ್ರಾರ್ಥನೆಯನ್ನ ಮಾಡಿ ಅವರ ಪೂಜೆಯನ್ನ ಮಾಡಿ ಜನಕ ಮಹಾರಾಜ ಕುಳಿತನಂತೆ. ಆಗ ಶತಾನಂದರು ಹೇಳ್ತಾರೆ, ಕೃತೇ ವೃಷಾದ್ರಿಂ ವಕ್ಷ್ಯಂತಿ ತ್ರೇತಾಯಾಮ್ ಅಂಜನಾಚಲಂ, ದ್ವಾಪರಾಂತೆ ಶೇಷಶೈಲೇತಿ ದ್ವಾಪರೇ ಶೇಷಶೈಲೇತಿ ಕಲೌ ಶ್ರೀ ವೆಂಕಟಾಚಲಂ. 4 ಯುಗಗಳಲ್ಲಿ 4 ಹೆಸರಿನಿಂದ ಕರೆಸಿಕೊಂಡ ಪರ್ವತ ಅಂದರೆ ಅದು ವೆಂಕಟೇಶ ಪರ್ವತ, ಅಂದರೆ ಅದು ವೆಂಕಟಾದ್ರಿ ಅಂತ. ಕೃತಯುಗದಲ್ಲಿ ಇದಕ್ಕೆ ವೃಷಭಾಚಲ ಅಂತ, ತ್ರೇತಾಯುಗದಲ್ಲಿ ಇದಕ್ಕೆ ಅಂಜನಾಚಲ ಅಂತ, ದ್ವಾಪರ ಯುಗದಲ್ಲಿ ಇದಕ್ಕೆ ಶೇಷಾಚಲ ಅಂತ, ಕಲಿಯುಗದಲ್ಲಿ ಇದಕ್ಕೆ ವೆಂಕಟಾಚಲ ಅಂತ ಹೆಸರು. ಇಂತಹ ಸೌಭಾಗ್ಯ ನೋಡಿ. ನಾವು ಬಾಲ್ಯಾವಸ್ಥೆಯೊಳಗಿದ್ದಾಗೂ ಒಂದೇ ಹೆಸರು ಇರ್ತದೆ, ಯೌವನಾವಸ್ಥೆಗೆ ಬಂದಾಗೂ ಒಂದೇ ಹೆಸರು ಇರ್ತದೆ, ವೃದ್ಧಾಪ್ಯಕ್ಕೆ ಬಂದಾಗೂ ಒಂದೇ ಹೆಸರು ಇರ್ತದೆ, ಕೊನೆಗೆ ಫೋಟೋದಾಗ ಬಂದಾಗೂ ಒಂದೇ ಹೆಸರೇ ಇರುತ್ತೆ. ಹೆಸರೇನು ಚೇಂಜ್ ಆಗೋದಿಲ್ಲ. ಫೋಟೋದಾಗ ಬಂದಾಗ ಸ್ವಲ್ಪ ಮರ್ಯಾದೆ ಹೆಚ್ಚಿರ್ತದ ಆ ಹೆಸರಿಗಷ್ಟೇ. ಈ 3 ಅವಸ್ಥಾ ಒಳಗ್ ಬರಂಗಿಲ್ರಿ ಮರ್ಯಾದೆ. ಫೋಟೋದಾಗ ಬಂತು ಅಂತಂದ್ರ ದಿವಂಗತರು, ಶಿವಪದ ಬಂಧ ಐದಿದವರು ಇವೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಬರ್ತಾವ. ಅವಾಗ ಮರ್ಯಾದೆ, ಹೋದ್ಮೇಲೆ ಮರ್ಯಾದೆ, ಇದ್ದಾಗಿರೋದಿಲ್ಲ. ನಮ್ ಪುರಾಣ ಹೇಳೋರ್ಗೆ ಹಂಗಿರಂಗಿಲ್ರಿ. ಬಂದಾಗ ಸ್ವಲ್ಪ ಮರ್ಯಾದೆ, ಲಘು ಮುಗಿಸಿ ಹೋದ್ರೆ ಬಹಳ ಮರ್ಯಾದೆ, ತಡ ಮಾಡಿ ಮುಗಿಸಿ ಹೋದಿವಿ ಅಂತಂದ್ರೆ ಸಂಪೂರ್ಣ ಮರ್ಯಾದೆ ನಿರ್ನಾಮಿ ಆಗಿರ್ತದೆ. 6 ತನ ಹೇಳಿದ್ರವ ಆಚಾರ, ನಮ್ದು ರಾಧಾರಮಣ ತಪ್ತು ನೋಡಿ ಬಂತು ಅಲ್ವಾ. ಹೀಗಾಗಿ ನಮ್ಮೆಲ್ಲಾ ವಂಶಾವಳಿಗಳ ಹೆಸರುಗಳು ಎಲ್ಲಿ ಸಿಗ್ತಾವು ಅಂತ ಕೇಳಿದ್ರೆ ತಡ ಮಾಡಿ ಪ್ರವಚನ ಮುಗಿಸಿದಾಗ ನಿಮ್ಮ ಬಾಯಿಯೊಳಗೆ ಸಿಗ್ತಾವ ಅಲ್ವಾ. ಹಾಗಿರ್ತದೆ. ಅದಕ್ಕಾಗಿ ಈ 4 ಯುಗಗಳಲ್ಲಿಯೂ 4 ಭೇದಗಳಿಂದ 4 ಹೆಸರನ್ನ ಪಡೆದಂತಹ ನಾರಾಯಣಗಿರಿಯ ಒಂದು ಮಹಾತ್ಮೆಯನ್ನ ಹೇಳ್ತಾರೆ. ಕೃತಯುಗದಲ್ಲಿ ಇದಕ್ಕೆ ವೃಷಭಾಚಲ ಅಂತ ಹೆಸರು. ವೃಷಭ ಅನ್ನುವಂತಹ ದೈತ್ಯ, ಆ ದೈತ್ಯ ತುಂಬುರು ತೀರ್ಥದಲ್ಲಿ ಸ್ನಾನವನ್ನ ಮಾಡಿ ನಿತ್ಯದಲ್ಲಿ ಅಧೋಮುಖ ನರಸಿಂಹ ಸಾಲಿಗ್ರಾಮಕ್ಕೆ ಪೂಜೆಯನ್ನ ಮಾಡ್ತಾ ಇದ್ದಂತೆ. ಪೂಜೆ ಮಾಡ್ತಾ 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 ನಿತ್ಯದಲ್ಲಿ ನೈವೇದ್ಯಕ್ಕೆ ಏನಾದ್ರೂ ಸಮರ್ಪಣೆ ಮಾಡ್ಬೇಕಲ್ಲ, ತನ್ನ ತಲೆಯನ್ನೇ ಕತ್ತರಿಸಿ ಪುಷ್ಪ ಅಂತ ಸಮರ್ಪಣೆ ಮಾಡ್ತಾ ಇದ್ದ ದೇವರಿಗೆ. ತಲೆ ಕತ್ತರಿಸೋದು ಬೇಕಾಗಿಲ್ಲ, ತಲೆಯೊಳಗ ಪೂಜಾ ಮಾಡ್ಲಿಕತ್ತೀನಿ ಅನ್ನುವ ಬುದ್ಧಿ ಇಟ್ಕೊಂಡು ಮಾಡಿದ್ರೆ ಸಾಕಾಗ್ಯದ ಪೂಜಾ ನಮಗ್ ಅಲ್ವಾ. ತಲೆ ಕತ್ತರಿಸೇನೆ ಹೂವು ಅಂತ ದೇವರ ತಲೆ ಮೇಲೆ ಇಡುತ್ತಿದ್ದ ತಕ್ಷಣದಲ್ಲಿ ಮತ್ತೊಂದು ತಲೆ ಬರ್ತಾ ಇತ್ತು ಋಷಭನಿ. ಎಷ್ಟು ವರ್ಷ ಮಾಡಿದ? 5,000 ವರ್ಷ ಮಾಡಿದನಂತ. ಹಿಂಗೆ ಒಂದು ಸಲ ಪವಮಾನ ಹೋಮ ಮಾಡಿಸ್ಬಿಟ್ಟಿವಿ ಅಂದ್ರೆ ಮುಗಿದ್ ಹೋಯ್ತು. ಇನ್ನು ಉದಕ ಶಾಂತಿ ತನ ನಮ್ಮ ಮನೆಯಾಗ ಹೋಮ ಆಗಂಗಿಲ್ಲ, ಹೌದಾ? ಹಾಗಾದರೆ ಯೋಚನೆ ಮಾಡಿ 5,000 ವರ್ಷಗಳವರೆಗೂ ಕೂಡ
ತನ್ನ ತಲೆಯನ್ನೇ ಕತ್ತರಿಸಿ ಇಟ್ಟ ಋಷಭ. ಅಂತಹ ಋಷಭಾಸುರ ಎಲ್ಲ ದೇವತೆಗಳಿಗೆ ತೊಂದರೆಯನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡಿದ. ಎಲ್ಲ ಮುನಿಗಳು ಕೂಡ ಭಗವಂತನಿಗೆ ಹೋಗಿ ಪ್ರಾರ್ಥನೆ ಮಾಡಿದರಂತೆ. ಭಗವನ್ ಅರವಿಂದಾಕ್ಷ ಋಷಭೋ ನಾಮ ರಾಕ್ಷಸ ಸಂಭಾರತೆ ಸದಾ ಕ್ರೂರಸ್ತಪೋಭಂಗ ಕರಕ್ಕಲಃ ತಸ್ಮಾತ್ ದ್ರಕ್ಷ ಕ್ಷರಾತೀತ ಭಯಾದ್ರಾಕ್ಷ ಸಕಲ್ಪಿತಾತ್ ಬಾಡಮಿತ್ಯುಕ್ತವಾನ್ ಕೃಷ್ಣೋ ದುಷ್ಟಮಭ್ಯದ್ರವದೃಷ. ಏನೂ ಯೋಚನೆ ಮಾಡಬೇಡಿ, ನಾನು ಅವನ ಸಂಹಾರವನ್ನ ಮಾಡ್ತೇನೆ ಅಂತ ಭಗವಂತ ವಚನ ನೀಡಿದನಲ್ಲ. ಅವರ ಮಾತಿನ ಮೇರೆಗೆ ತಕ್ಷಣದಲ್ಲಿ ಭಗವಂತ ಬಂದಂತೆ. ವೃಷಭ ಭಗವಂತನನ್ನ ಕಂಡಾಕ್ಷಣದಲ್ಲೇನೆ ಪ್ರೀತಿಯಿಂದ ಅವನ ಜೊತೆಗೆ ಮಾತನಾಡಿದನಂತೆ. ದುಷ್ಟರೂ ಕೂಡ ಕೆಲವೊಮ್ಮೆ ನಮ್ಮ ಜೋಡಿ ಪ್ರೀತಿಯಿಂದೇ ಮಾತಾಡ್ತಿರ್ತಾರೆ, ಆದ್ರೆ ಸ್ವಭಾವ ಮಾತ್ರ ಬಿಟ್ಟು ಹೋಗಿರೋದಿಲ್ಲ. ಮಾತು ಮೃದುವಾಗಿದ್ದರೂ ಮನಸ್ಸು ಕಹಿಯಾಗಿರ್ತದೆ. ಆ ಎಚ್ಚರಿಕೆಯಲ್ಲಿ ಇನ್ನೊಬ್ಬರ ಜೊತೆಗೆ ವ್ಯವಹಾರ ಇರಬೇಕು ನಮ್ಗೆ. 9 ದಿವಸ ನೋಡ್ರಿ, ನಾವೇ ರಾಜ ಇಲ್ಲಿ ಅಲ್ವಾ? 9 ದಿನಗಳ ಆಚಾರ ನಿಮ್ ಬಾಯಿಂದ ಕೇಳಬೇಕನ್ಸಿದ್ರಿ ಆಚಾರ. ನಿಮ್ಮಂಗ ಪ್ರವಚನ ಯಾರೂ ಹೇಳೋದಿಲ್ಲ. 1 ತಾಸು ಹೆಂಗ್ ಹೋಗ್ತದೋ ಗೊತ್ತೇ ಆಗೋದಿಲ್ಲ ಆಚಾರ್ಯ. ಹಾಗಿರ್ತದ ನಿಮ್ಮ ಪ್ರವಚನ, ಕೇಳ್ಬೇಕನ್ನಿಸ್ತದ್ರಿ. ಅದು ವರ್ಷಕ್ಕೊಮ್ಮೆ ವೆಂಕಟೇಶ್ ಮಹಾತ್ಮೆ ಅಷ್ಟೇ ಅನ್ನಿಸ್ತದ. ಮತ್ ಉಳ್ದ ದಿವ್ಸ ಅನ್ಸೋದೇ ಇಲ್ಲ. ಭಾಗವತ ಅನ್ಸೋದಿಲ್ಲ, ರಾಮಾಯಣ ಅನ್ಸೋದಿಲ್ಲ, ಮಹಾಭಾರತ ಅನ್ಸೋದಿಲ್ಲ, ಉಳದ್ ಯಾವ ಪುರಾಣವೂ ಅನ್ಸೋದಿಲ್ರಿ. ಅದು ವರ್ಷಕ್ಕೊಮ್ಮೆ, ಅದು ಎಲ್ಲಾ ಮಂಡಳಿಯವರು ಸೇರಿ ಇವ್ರು ಬಿಟ್ಟು ಇವ್ರು ಯಾರು ಅಂತ ಹೂ ಅಂದಾಗ ಆಗ ಸೇರೋದು. ಹಾಗಿರುವಾತು ಅದಕ್ಕೆ ವೃಷಭ ಮಾತನಾಡಿದನಂತೆ. ಕೇಶವಾನಂತ ಗೋವಿಂದ ಶ್ರೀನಿವಾಸ ಸುರೋತ್ತಮ ನಚ ಮೋಕ್ಷಂ ನಚ ಸ್ವರ್ಗಂ ಪಾರಮೇಷ್ಟಂ ಪದಂ ಹರೇ. ನನಗೆ ಮೋಕ್ಷ ಬೇಡ, ನನಗೆ ಸ್ವರ್ಗ ಬೇಡ, ನನಗೆ ಬ್ರಹ್ಮ ಪದವಿಯ ಬೇಡ, ನನಗೆ ಯಾವುದೂ ಬೇಡ. ಮತ್ತಿಷ್ಟೆಲ್ಲ ಯಾಕೆ ತಪಸ್ಸು ಮಾಡಿದೆಯೋ ನೀನು? ನಿನ್ನ ತಲೆಯನ್ನೇ ಕತ್ತರಿಸಿ ಕೊಟ್ಟದ್ಯಾಕೆ ಅಂದ್ರೆ, ದೇವ ನಿನ್ನ ಜೊತೆಗೆ ಯುದ್ಧ ಮಾಡಬೇಕು ನಾನು ಅಂದಂತೆ ಋಷಭ. ನಮಗೂ ಎಲ್ಲಾ ವಿಚಿತ್ರ ಆಸೆಗಳಿರ್ತಾವ್ರಿ. ಗೋಲ್ಗುಮಟ ಮೇಲೆ ನಿಂತ್ರೆ, ನಾನು ಅಲ್ಲಿ ಹೋದರೆ ಇಲ್ಲಿ ಹೋದರೆ, ಅದನ್ನ ನೋಡಿದ್ರೆ ಇದನ್ನ ಕಂಡರೆ ಇದನ್ನ ಕೇಳಿದರೆ, ಎಲ್ಲ ವಿಚಿತ್ರ ಆಸೆಗಳಿರ್ತಾವೆ. ಆದರೆ ಇವನ ಆಸೆ ನೋಡಿ, ದೇವರ ಜೊತೆಗೆ ಯುದ್ಧ ಮಾಡ್ತೇನೆ ಅನ್ನಂತೆ. ನನಗ್ ಮೋಕ್ಷವೇ ಬೇಡ ಅಂದ ಅಸುರ ಇವನು. ಯುದ್ಧ ಭಿಕ್ಷಾಂ ದೇಹಿ, ನನಗೆ ಯುದ್ಧದ ಭಿಕ್ಷೆಯನ್ನ ಕೊಡು, ನಿನ್ನ ಜೊತೆಗೆ ಯುದ್ಧವನ್ನ ಮಾಡ್ಬೇಕು. ದಶಾವತಾರ ವಿಭವ ಶ್ರುತಸ್ತೆ ವಿಕ್ರಮೋ ಹರೇ. 10 ಅವತಾರಗಳಲ್ಲಿ ನೀನು ಮಾಡಿದಂತಹ ಪರಾಕ್ರಮವನ್ನ ನಾನು ಕಂಡಿದ್ದೆ. ಮತ್ಸ್ಯನಾಗಿ, ಕೂರ್ಮನಾಗಿ, ವರಾಹನಾಗಿ, ನಮ್ಮ ನರಸಿಂಹನಾಗಿ. ನೋಡಿ, ನರಸಿಂಹದೇವರಾದಾಗ ಎಂತಹ ವೈಭವ ಅದು. ಮುಖ ಮಾತ್ರ ಚೇಂಜು, ದೇಹ ಎಲ್ಲ ಮನುಷ್ಯನದು ಅಲ್ವಾ? ಲಕ್ಷ್ಮೀದೇವಿಯೂ ಗಾಬರಿ ಆಗಿದ್ಲಂತೆ ಆ ನರಸಿಂಹನ ಮುಖ ನೋಡ್ಲಿಕ್ಕೆ. ನಮ್ ಮನೆಯವ್ರು ಹೆಂಗ್ ಡಿಫರೆಂಟ್ ಅವತಾರದೊಳಗ್ ಬಂದಾರ ಅಂತ ಗಾಬರಿ ಆಗಿದ್ಲ ಅವಳು ಅಲ್ವಾ? ಎಷ್ಟು ಡಿಫರೆಂಟ್ ಅವತಾರ ಯೋಚನೆ ಮಾಡ್ರಿ. ಮುಖ ಮಾತ್ರ ಸಿಂಹ, ಉಳಿದೆಲ್ಲಾ ದೇಹ ಮನುಷ್ಯನದು. ಜೊತೆಗೆ ಎಲ್ಲಾ ಆಭರಣಗಳು, ಮತ್ತೆ ಕಿರೀಟೂ ಹಾಕೊಂಡಿದ್ದಾನೆ. ಎಲ್ಲಾ ಆಭರಣಗಳನ್ನೂ ದೇವರು ಹಾಕಿಕೊಂಡೇ ಬಂದಿದ್ದ ಹಿರಣ್ಯ ಕಶ್ಯಪುವಿನ ಸಂಹಾರಕ್ಕೆ. ಸಾಮಾನ್ಯ ನೋಡ್ರಿ, ನೀವೆಲ್ಲಾ ಪ್ರವಚನಕ್ ಬಂದಿರಲ್ಲ, ನೀವೆಲ್ಲಾರು ಪ್ರವಚನಕ್ಕ ಮುಂದೆ ಕೂಳ್ತೀರಿ, ಎಲ್ಲ ಆಗೈತೆ. ಎಂದೂ ಇನ್ಶರ್ಟ್ ಮಾಡ್ಕೊಳ್ಳದೆ ಇರುವಂತಹ ಗಂಡ ಇನ್ಶರ್ಟ್ ಮಾಡ್ಕೊಂಡು ಸ್ವಲ್ಪ ಹಿಕ್ಕೊಂಡು ಏನಾದರೂ ಪ್ರವಚನಕ್ಕೆ ಬಂದ್ರೆ ನೀವ್ ಹೇಗ್ ಕೇಳ್ತೀರಿ? ನನ್ನ ಕಡೆ ಲಕ್ಷ್ಯ ಇರೋದಿಲ್ಲ. ಎಂದೂ ಬರದೇ ಇರುವವನ್ ಇವತ್ತ್ಯಾಕ ಬಂದ ಅನ್ನುವ ಪ್ರಶ್ನೆ ಅಲ್ವಾ? ಸಂಶಯನೇ. ಹಾಗೆ ನರಸಿಂಹದೇವರು ಬಂದಾಗ ನೋಡ್ರಿ, ಎಂತಹ ಅತ್ಯದ್ಭುತವಾದಂತಹ ರೂಪ. ದಂಭೋಲಿ ತೀಕ್ಷ್ಣ ನಖ ಸಂವೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕಾಸಹ ನಡಿಂಬಾಯ ದತ್ತವರ ಗಂಭೀರ ನಾದರ ಹರೇ ಅಂಬೋಧಿಜಾಸರ ಭೋಜ ಭುಪವನ ಕುಂಭೀನ ಶೇಷ ಖಗರಾ ಕುಂಭೀಂದ್ರ ಕೃತಿಧರ ಜಂಭಾರಿ ಷಣ್ಮುಖ ಮುಖಾಂಭೋರ್ಭಾಭಿನೂತಮಾ ವಿದಾರಿತ ರಿಪೂದರ ಪ್ರಕಟಿತಾಂತ್ರ ಮಲಾಧರಂ ತದಾತ್ಮಜ ಮುದಾವಹ ಪ್ರಿಯತರೋಗ್ರ ಲೀಲಾಕರಂ ಉದಾರರವ ಪೂರಿತಾಂಬುಜ ಭವಾಂಡ ಭಾಂಡಾಂತರಂ ಸದಾ ಹರಿಂಶ್ರಯೇ ನಗರ ನವ್ಯ ವಜ್ರಾಂಕುರಂ ಅಂತ ವಾದಿರಾಜರು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡುತ್ತಾರೆ. ಅಂತಹ ನರಸಿಂಹದೇವರ ಅವತಾರ ಎಂತಹದ್ದು, ವಾಮನನ ಅವತಾರ ಎಂತಹದ್ದು, ಪರಶುರಾಮನ ಅವತಾರ ಎಂತಹದ್ದು. ಹೀಗೆ 10 ಅವತಾರಗಳು ನಿನ್ನ ಪರಾಕ್ರಮವನ್ನ ನಾನು ಕಂಡಿದ್ದೇನೆ ಭಗವಂತ, ಕೇಳಿದ್ದೇನೆ, ಆದರೆ ಕಾಣಬೇಕಾಗಿದೆ. ಅದಕ್ಕಾಗಿ ಯುದ್ಧ ಭಿಕ್ಷೆಯನ್ನ ನೀಡುವನ್ನಂತ. ಸರಿ,
ಯುದ್ಧದ ಭಿಕ್ಷೆಯನ್ನ ನೀಡುವಂತ ಕೇಳಿದ ಕ್ಷಣದಲ್ಲೇನೆ ಅದ್ಭುತವಾದ ಯುದ್ಧ ಪ್ರಾರಂಭವಾಯಿತು. ಇಬ್ಬರೂ ಕೂಡ ಅತ್ಯದ್ಭುತವಾದ ಯುದ್ಧವನ್ನ ಮಾಡ್ತಾ ಇದ್ದಾರೆ. ತಕ್ಷಣದಲ್ಲೇನೆ ಭಗವಂತ ತನ್ನ ಚಕ್ರವನ್ನ ಹಿಡಿದ. ಚಕ್ರದಿಂದಲೇನೆ ವೃಷಭಾಸುರನ ಸಂಹಾರವನ್ನ ಮಾಡಲಿಕ್ಕೆ ನಿಂತರೆ ತಕ್ಷಣದಲ್ಲಿ ಋಷಭ ಸ್ತೋತ್ರ ಮಾಡಿದನಂತೆ. ಚಕ್ರಪಾಣಿ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೇತಿ ನ ಸಂಶಯ. ನಿನ್ನ ಚಕ್ರ ಮೈ ಮೇಲೆ ತಪ್ತವಾದ ಚಕ್ರಗಳು ಬಿದ್ದರೇನೆ ಮೋಕ್ಷವಾಗ್ತದೆ. ನಾವೆಲ್ಲ ಮುದ್ರಾ ತಗೊಳ್ತೀವಲ್ಲ ಸ್ವಾಮಿಗಳು ಬಂದಾಗ, ಇದೆಲ್ಲ ಈಗಿನವರೆಲ್ಲ ಮಾತಾಡ್ತಾರೆ ಚರ್ಮ ಸುಡಿಸ್ಕೊಳ್ಳೋದು ಅಂತ. ಸರ್ವಥಾ ಅಲ್ಲ. ದ್ವಾರಾವತಿಯ ಗೋಪಿ ಚಂದನದಿಂದ ಶ್ರೀರಮಣನವರ ನಾಮವನೆನೆದರೆಡಾರು ಊರ್ಧ್ವ ಪುಂಡ್ರಗಳ ಧರಿಸೆಂತು ವೀರ ವೈಷ್ಣವ ಗುರುವ ಸೇರಿ ಸಂತಪ್ತ ಸುದರ್ಶನ ಶಂಖವ ಧಾರಣವನು ಭುಜಯುಗದೊಳು ಮಾಡಿ ಮುರಾರಿಯ ಅವರಿಂದಲೇ ಕೇಳಿ ಓರಂತೆ ಜಪಿಸುತ್ತೀರೋ ಮನವೇ ಮನದಲ್ಲಿ ಜಪಿಸುತ್ತೀರೋ ನಾರಾಯಣ ನೆನೆ ಮನವೇ ನಾರಾಯಣ ನೆನೆ. ಯಾರೋ ಶ್ರೀಮದಾಚಾರ್ಯರೋ ಪುರಾಣಕಾರರೋ ಇತಿಹಾಸಕಾರರೋ ದಾರ್ಶನಿಕರೋ ಅಥವಾ ಆ ಮಠದವರೋ ಈ ಮಠದವರೋ ಹೇಳಿದ ಮಾತಲ್ಲ. ಒಬ್ಬ ದೈತ್ಯ ಹೇಳ್ತಾನೆ, ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿ ಮೇತಿನ ಸಂಶಯ. ನಿನ್ನ ಚಕ್ರದಿಂದ ದೇಹ ಏನಾದರೂ ಸುಟಲ್ಪಟ್ಟರೆ ಮೋಕ್ಷವೇ ದೊರೀತದೆ. ಅದಕ್ಕಾಗಿ ಅಂತಹ ಚಕ್ರದಿಂದಲೇನೆ ನನ್ನ ಸಂಹಾರವಾಗ್ತದಲ್ಲ. ಹಿಂದೆ ಕೀರ್ತಿಮಂತ ಅಂತ ರಾಜ ಇದ್ದ. ಕಾಶಿಪಟ್ಟಣವನ್ನ ಆಳುವಂತಹ ರಾಜ. ಆ ರಾಜ ಚಕ್ರದಿಂದಲೇನೆ ಉದ್ಧತನಾದನಲ್ಲ. ಹಾಗಾಗಿ ನಿನ್ನ ಚಕ್ರದಿಂದಲೇನೆ ನಾನು ಸಂಹಾರಗೊಂಡರೆ ನನಗೆ ಸಂತೋಷವಾಗ್ತದೆ ಅಂತ ಹೇಳಿದಾಗ ಶ್ರೀನಿವಾಸ ಚಕ್ರವನ್ನ ಬಿಟ್ಟು ಅವನ ಸಂಹಾರವನ್ನ ಮಾಡಿದ. ಸಂಹಾರ ಮಾಡುವ ಸಂದರ್ಭದಲ್ಲಿ ಋಷಭ ಕೇಳಿದನಂತೆ, ನಿನಗಾಗಿ 5,000 ವರ್ಷ ತಪಸ್ಸನ್ನ ಮಾಡಿದೆ, ನನ್ನ ಶಿರಸ್ಸನ್ನ ಇಟ್ಟೆ, ಇವತ್ತು ನಿನ್ನಿಂದಲೇ ಹತನಾಗ್ತಾ ಇದ್ದೇನಲ್ಲ, ಅದಕ್ಕಾಗಿ ನನಗೊಂದು ಅವಕಾಶ, ನನಗೊಂದು ಹೆಸರನ್ನ ಕೊಡು. ಹಿಂದಕ್ಕೆ ನಾನೆಲ್ಲಾ ತಮಾಷೆಗೆ ಹೇಳ್ತಾ ಇರ್ತೇನೆ. ವಾಲಿಯನ್ನ ಹಿಂದಿನಿಂದ ದೇವರು ಕೊಂದ ರಾಮ. ವಾಲಿ ಕೇಳಿದನಂತೆ, ಹಿಂದಿನಿಂದ ಕೊಂದಿಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ಲೇನು ಅಂತ. ಅದಕ್ಕೆ ವಾಲಿಗೆ ಅಂದ, ನಾಚಿಕಿಲ್ಲ, ಅದನ್ನು ಬಿಟ್ಟಿನಂತೆ ದೇವರಾಗಿನಿ ಅಂದ ಅಲ್ವಾ. ಹೀಗಾಗಿ ನಿನ್ನಿಂದ ನಾನು ಹತನಾಗಿದ್ದೇನೆ ಅಂದಾಗ ನನ್ನ ಹೆಸರು ಉಳಿಯುವಂತೆ ಏನಾದ್ರೂ ಮಾಡೋ ಅಂದ. ಅದಕ್ಕೆ ವಾಲಿಗೆ ರಾಮ ಹೇಳಿದನಂತೆ, ಏನೂ ಯೋಚನೆ ಮಾಡಬೇಡ, ನಿನ್ನಿಂದ ಒಂದು ಆಟವೇ ಬರುವಂತೆ ಮಾಡ್ತೇನೆ, ಅದನ್ನೇ ವಾಲಿಬಾಲ್ ಅಂತ ಮಾಡಿದ ಭಗವಂತ ಅಲ್ವಾ. ಈ ಕಡೆ ನರಕಾಸುರನ ಸಂಹಾರ ಮಾಡಿದ್ನಲ್ಲ, ಅದಕ್ಕಾಗಿ ನರಕ ಚತುರ್ದಶಿ ಅಂತ ಮಾಡಿದ. ನರಕ ಚತುರ್ದಶಿ ಪರ್ವದ ದಿನ ಹರುಷದಿ ಪ್ರಕಟನಾದನು ದೇವ ಶರಣ ವತ್ಸಲ ರಂಗ ಪರಮ ಭಾಗವತರ ಪರಿಪಾಲ ಹಕ್ಕಿಯ ಹೆಗಮೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಮುಕ್ತಿನಗರ ಕೀರುತಿಯ ಜಗದೀಶ ಪ್ರಸನ್ನ ವೆಂಕಟೇಶನು ಭಕ್ತ ಅಗಹಾರಿ ರವಿಕೋಟಿ ಪ್ರಕಾಶನು ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಆ ನರಕ ಚತುರ್ದಶಿ ಅಂತ ಹೆಸರು ಅವನಿಗೆ ಕೊಟ್ನಲ್ಲ, ಅದಕ್ಕಾಗಿ ನಿನಗೆ ಈ ಪರ್ವತಕ್ಕೆ ವೃಷಭಾಚಲ ಅನ್ನುವುದಾಗೇನೆ ಕೃತಯುಗದಲ್ಲಿ ಹೆಸರನ್ನ ಕೊಡ್ತೇನೆ ಅಂತ ಕೃತಯುಗದಲ್ಲಿ ಇದಕ್ಕೆ ವೃಷಭಾಚಲ ಅಂತ ಹೆಸರು. ದ್ವಾಪರ ಯುಗದಲ್ಲಿ ಇದಕ್ಕೆ ಅಂಜನಾಚಲ ಅಂತ ಹೆಸರು. ಕಲಿಯುಗದಲ್ಲಿ ಇದು ತ್ರೈತಾಯುಗದಲ್ಲಿ ಅಂಜನಾಚಲ ಅಂತ ಹೆಸರು. ದ್ವಾಪರ ಯುಗದಲ್ಲಿ ಶೇಷಾಚಲ ಅಂತ ಹೆಸರು. ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೆಸರು. ಈ 3 ಯುಗಗಳಲ್ಲಿ ಬಂದಂತಹ ಹೆಸರನ್ನ ಇವರಿಗೆ ವೃಷಭನಾಮಕ ದೈತ್ಯನ ಸಂಹಾರವಾಯಿತು, ತಪಸ್ಸುವಾಯಿತು ಅನ್ನುವುದಕ್ಕಾಗಿ ವೃಷಭಾಚಲ ಅನ್ನೋದಾದರೆ ಅಂಜನಾಚಲ, ಶೇಷಾಚಲ, ವೆಂಕಟಾಚಲ ಅನ್ನುವ ಹೆಸರು ಹೇಗೆ ಬಂದಿತು ಹೇಳಿ ಅಂತ ಜನಕ ಪ್ರಶ್ನೆ ಮಾಡಿದಾಗ ಶತಾನಂದರು ಉತ್ತರವನ್ನ ಕೊಡ್ತಾರೆ. ಆ ಉತ್ತರವನ್ನ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.